स्वागत है आपका बी न्यूज नेशन में। मैं हूं आबिद हुसैन शेख। बीजापुर में सरकारी मेडिकल कॉलेज की मांग हुई तेज। 84 दिनों से जारी सत्याग्रह, नेताओं के बयानों पर विवाद। बीजापुर में सरकारी मेडिकल कॉलेज की मांग को लेकर पिछले 84 दिनों से शांतिपूर्ण धरना सत्याग्रह जारी है। प्रदर्शनकारियों का कहना है कि यह सरकार के खिलाफ नहीं बल्कि जिले के अधिकारियों की मांग है। स्थानीय लोगों का आरोप है कि 28 जिलों में सरकारी मेडिकल कॉलेज हैं, तो फिर बीजापुर को पीपीपी मॉडल क्यों? स्टूडेंट्स को मजबूरी में विदेश जाकर पढ़ाई करनी पड़ती है, इसीलिए सरकारी कॉलेज ही चाहिए। विवाद तब बढ़ा जब भाजपा के निलंबित विधायक बसनगौड़ा पाटिल यत्नाल ने धरने में बैठे लोगों को पेड प्रोटेस्टर कह दिया। इस बयान से पूरा जिला आहत बताया जा रहा है और लोगों ने उनसे माफ़ी की मांग की है। इसी के चलते आज एक प्रेस कॉन्फ्रेंस के दौरान बीजापुर जिला कांग्रेस स्पोक पर्सन एसएम पाटिल गनिहार के अलावा कांग्रेसी नेताओं ने कहा कि राज्य सरकार सरकारी मेडिकल कॉलेज के पक्ष में है। मुख्यमंत्री ने हेल्थ विभाग को रिपोर्ट तैयार करने के डायरेक्शन दिए हैं और ये मुद्दा आगामी विधानसभा सत्र में सरकारी तौर पर ऐलान होने की उम्मीद जताई जा रही है। प्रदर्शनकारियों का कहना है कि सरकार से सिर्फ एक ही मांग है, बीजापुर को सरकारी मेडिकल कॉलेज चाहिए, पीपीपी मॉडल नहीं। ऐसे कई मुद्दों पर आज एक प्रेस कॉन्फ्रेंस के दौरान बात की कांग्रेस के नेताओं में एसएम पाटिल गनिहार, एमसी मुल्ला और कई वरिष्ठ नेताओं ने। ಬಿಜಾಪುರ ನಗರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಜಾಪುರ ಜಿಲ್ಲೆಗೆ ಮಂಜೂರು ಮಾಡಬೇಕು ಅಂತ ಹೇಳಿ ಬಿಜಾಪುರ ನಗರದಲ್ಲಿ 84 ದಿನಗಳಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಿಜಾಪುರಕ್ಕೆ ಆಗಬೇಕು ಅಂಥೇಳಿ ಬೇಡಿಕೆ ಸಲುವಾಗಿ ಒಂದು ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಇದು ಎಲ್ಲರ ತಲೆಯಲ್ಲಿ ಏನಿದೆ ಅಂದ್ರೆ ಸರ್ಕಾರದ ವಿರುದ್ಧ ಹೋರಾಟ ಅಂತಿದೆ. ಇದು ಸರ್ಕಾರದ ವಿರುದ್ಧ ಹೋರಾಟ ಅಲ್ಲ, ಬೇಡಿಕೆ ಆಗ್ರಹಿಸಿಕೊಳ್ಳುವ ಸಲುವಾಗಿ ಸರ್ಕಾರದ ಮೇಲೆ ಒತ್ತಡ ತರಾಕಿದೊಂದು ನಿರಂತರ ಪ್ರಯತ್ನ. ಇದು ಪ್ರತಿಭಟನಾಕಾರ ಯಾರೂ ಸರ್ಕಾರದ ವಿರುದ್ಧ ಇಲ್ಲ. ಎಲ್ಲರದ್ದು ಉದ್ದೇಶ ಏನಿದೆ ಅಂದರೆ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಬೇಕು. ಯಾಕಂತ ಕೇಳಿದ್ರೆ ಸುಮಾರು 28 ಜಿಲ್ಲೆಗಳಲ್ಲಿ ಈಗಾಗಲೇ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿದೆ. ಬಿಜಾಪುರಕ್ಕೆ ಯಾಕೆ ಪಿ ಕೊಡಬೇಕು? ಎಲ್ಲ ಕಡೆ ಸರ್ಕಾರಿ ಇದ್ದಾಗ ನಾವು ಏನು ಮಲತಾಯಿ ಧೋರಣೆನಾ? ಅದಕ್ಕೆ ನಮಗೂ ಒಂದು ಪ್ರತಿಷ್ಠೆ ವಿಷಯ, ನಮ್ಮ ಜಿಲ್ಲೆಗೂ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬರಲಿ. ಆಗಲೇ 2 ಕಾಲೇಜ್ ಇದ್ದಾವೆ, ಇನ್ನೂ ಇವರು ಬಂಡವಾಳಶಾಹಿಗಳು ಭಾಳ ಜನ 10 ಕಾಲೇಜು 2 ಕಾಲೇಜ್ ತರೋ ಶಕ್ತಿ ಅಂತ ಹೇಳಿದ್ದಾರೆ. ತರ್ಕೊಳ್ಳಿ, ಅವ್ರು ಯಾರು ಬೇಡ ಅಂದಾರೆ. ಇದೊಂದು ಬಿಜಾಪುರದಲ್ಲಿ ಮೆಡಿಕಲ್ ಕಾಲೇಜ್ ಹಬ್ಬನೇ ಆಗಲಿ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಸಿಗಲಾರ್ದಕ್ಕೆ ರಷ್ಯಾ ಬೇರೆ ಬೇರೆ ದೇಶಗಳಿಗೂ ಕಲಿತಾ ಇದ್ದಾರೆ. ಇನ್ನೂ ಸಾಕಷ್ಟು ಕೊರತೆ ಇದೆ ಅದರದ್ದು. ಅದಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲಿ ಅಂತ ಹೇಳಿ ಇಲ್ಲಿ ಒಂದು ಟೆಂಟ್ ಹೊಡ್ಕೊಂಡು ಆಗ್ರಹ ಮಾಡ್ತಾ ಇದ್ದಾರೆ. ಅದಕ್ಕೆ ನಿನ್ನೆ ದಿವಸ ನಮ್ಮ ನಗರ ಶಾಸಕರು ಬಸನಗೌಡರು, BJPಯಿಂದ ಉಚ್ಚಾಟಿತ ನಗರ ಶಾಸಕರು, ಅದು ಒಡಕಬಾಯಿ ಬಸನಗೌಡರು ಅನ್ಬೇಕು ಅವ್ರಿಗೆ. ಮೇಲೆ ಒಡಕಬಾಯಿ ಅಂತ ಹೇಳಿ ಒಂದು ಗಾದಿ ಮಾತು ನಮ್ಮ ಕಡೆ. ಒಡಕಬಾಯಿ ಬಸನಗೌಡರು ಆ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡವರು, ಭಾಷಣ ಮಾಡಿದವರು, ಅಲ್ಲಿ ಕುಂತವರು ಎಲ್ಲರೂ ಪೇಮೆಂಟ್ ಗಿರಾಕಿಗಳು, ಲಪುಟ್ರು, ಲಫಂಗರು ಅಂತ ಹೇಳಿದ್ದಾರೆ. ಇಡೀ ಜಿಲ್ಲೆಯ ನಾಯಕರುಗಳು ಪಕ್ಷಾತೀತವಾಗಿ ಬಂದಲ್ಲಿ ಭಾಗವಹಿಸಿದ್ದಾರೆ. ಇಡೀ ಜಿಲ್ಲೆಯ ಸ್ವಾಮೀಜಿಗಳು, ಸಾರ್ವಜನಿಕರು, ಬುದ್ಧಿಜೀವಿಗಳು ಇವರೆಲ್ಲರೂ ಬಂದಲ್ಲಿ ಅದರಲ್ಲಿ ಭಾಗವಹಿಸಿದ್ದಾರೆ. ಮೆಡಿಕಲ್ ಕಾಲೇಜ್ ನಮ್ಮ ಜಿಲ್ಲೆಗೆ ಆಗಲಿ ಅಂಥೇಳಿ ಸರ್ಕಾರದ ಮೇಲೆ ಒತ್ತಡ ತರಕ್ಕೆ ಮಾತುಗಳನ್ನು ಹೇಳಿದ್ದಾರೆ, ಬೇಡಿಕೆ ಸಲ್ಲಿಸಿದ್ದಾರೆ. ಅವರನ್ನು ಇವರು ಲಪುಟ್ರು, ಲಫಂಗರು, ಪೇಮೆಂಟ್ ಗಿರಾಕಿಗಳು ಅಂತ ಹೇಳಿದ್ದು ಇಡೀ ಜಿಲ್ಲೆ ಜನತೆಗೆ ಒಂದು ಅವಮಾನಕರದು. ಇವರು ತತ್ಕ್ಷಣ ಈ ಕುರಿತು ಜಿಲ್ಲೆಯ ಜನತೆಯ ಕ್ಷಮೆ ಯಾಚಿಸಬೇಕು. ಇವರು
ಕೇವಲ ಟೆಂಟ್ನಲ್ಲಿ ಕೂತವ್ರಿಗೆ ಮಾತಾಡಿಲ್ಲ ಇವರು, ಇಡೀ ಜಿಲ್ಲೆ ಜನತೆಗೆ ಮಾತಾಡಿದ್ದಾರೆ ಇವರು. ಇಡೀ ಜಿಲ್ಲೆಯ ಜನತೆ ಒಂದು ಗೌರವದ ಪ್ರಶ್ನೆ ಇದರಲ್ಲಿ. ಇವರು ತತ್ಕ್ಷಣ ಕ್ಷಮೆ ಯಾಚಿಸಬೇಕು. ಇವರು ಹಿಂದೆ ಭಾಳ ಹೋರಾಟಗಳನ್ನು ಮಾಡಿದ್ದಾರೆ, ನಾನು ನೋಡಿದ್ದೇನೆ ಇವರಿಗೆ. ಮತ್ತು ಇವರು ಅವಾಗ ಪೇಮೆಂಟ್ ಗಿರಾಕಿಗಳಿದ್ರ, ಇವರು ಲಪುಟ್ರಿದ್ರ. ಹಂಗಾರೆ ಇವರು ಲಪುಟ್ರು, ಇವರು ಪೇಮೆಂಟ್ ಗಿರಾಕಿಗಳು. ಇವ್ರಿಗೆ ಯಾರ್ಯಾರು ಪೇಮೆಂಟ್ ಕೊಡ್ತಿದ್ರು? ಇವರು ಮಾಡೋದು ಲಪುಟ್ಟತನ. ಇವ್ರು ಮಾತಾಡೋದೇ ಒಂದು ಲಪುಟ್ಟತನ. ಇದು ತಾವು ಮಾಡಿದ್ರೆ ಸರಿ, ಉಳಿದವ್ರು ಮಾಡಿದ್ರೆ ಸರಿ ಅಲ್ಲ ಅನ್ನೋ ಧೋರಣೆ ಇರಬಾರ್ದು. ಇವ್ರು ಮಾಡೋದು ಯಾಕೆ ಲಪುಟ್ಟತನ ಅನ್ನೋದು ಹೇಳುತ್ತೆ ನಿಮಗೆ ಖುಲ್ಲ. ಅಲ್ಲಿ ಸಿದ್ದರಾಮಯ್ಯಗೆ ಓಲೈಸೋದು, ಮಂತ್ರಿಗಳಿಗೆ ಓಲೈಸೋದು, ಮೆಡಿಕಲ್ ಕಾಲೇಜ್ ಹೊಡ್ಕೋಬೇಕು, PPP ಮೆಡಿಕಲ್ ಕಾಲೇಜ್ ತಾನೇ ಹೊಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಕುತಂತ್ರ ಏನು ಮಾಡ್ತಾ ಇದ್ದಾರಲ್ಲ, ಇದು ಕುತಂತ್ರಕ್ಕೆ ಲಪುಟ್ಟತನ ಅಂತ ಹೇಳ್ತಾರೆ. ಲಪುಟ್ಟತನದ ಅರ್ಥ ಇದು. ಅವ್ರಿಗೆ ಲಪುಟ್ಟತನದ ಅರ್ಥ ಏನಾದರೂ ಬೇಕಾಗಿದ್ದರೆ ಇದು ತಿಳ್ಕೊಳ್ಳಿದು. ಸುಮಾರು 84 ದಿನಗಳ ಕಾಲ ಹೋರಾಟ ನಡೆದಿದೆ, ಒಂದು ಬೇಡಿಕೆ ನಡೆದಿದೆ. ಬಾಯಿ ಬಿಚ್ಚಿಲ್ಲ ಇವರು ಇವತ್ತಿಗೆ. ನಾನು ಬಡವರ ಪರ, ನಾನು ಜಿಲ್ಲೆಯ ಪರ, ನಾನು ಹಿಂದೂ ಪರ, ನಾನು ಅವ್ರ ಪರ, ಇವ್ರ ಪರ ಅಂತ ಹೇಳೋರು ಮತ್ತು ಜಿಲ್ಲೆಯ ಪರ ಮಾತಾಡಬೇಕಾಗಿತ್ತಲ್ಲ. ನೈತಿಕತೆ ಏನಾದರೂ ಇದ್ರೆ ಜಿಲ್ಲೆ ಪರವಾಗಿ ಮಾತಾಡ್ಬೇಕಲ್ಲ. ಇವ್ರಿಗೆ ನೈತಿಕತೆಯೇ ಇಲ್ಲ. ನೈತಿಕತೆ ಎಂದೋ ಸತ್ತು ಹೋಗ್ಯದ ಇವ್ರದ್ದು. ಯಾಕೆ ಮಾತಾಡಿಲ್ಲ? ನಾನು ಹಿಂದೆ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ವಿಧಾನಸಭೆಯಲ್ಲಿ ಪ್ರಶ್ನೆ ಕೇಳಿದ್ದೆ, ಪ್ರಯತ್ನ ಮಾಡಿದ್ದೆ ಅಂದ್ಬಿಟ್ಟು ಈಗೇನಾಗ್ಯದ? ಈಗ ಅದು ಹೊಡ್ಕೋಬೇಕಂತ ಹೇಳಿ ನೀವು PPP ಮಾಡೋಲ್ದ್ರೆ ನೀವು ಕಾಲೇಜ್ ಹೊಡ್ಕೋಬೇಕಂತ ಈಗ ಸಪೋರ್ಟ್ ಕೊಡ್ತಾ ಇಲ್ಲ. ಅವಾಗ ನೀವು ವಿಧಾನಸಭೆಯಲ್ಲಿ ಬೇಡಿಕೆ ಸಲ್ಲಿಸಿದ್ರಿ, ಹೋರಾಟ ಮಾಡಿದ್ರಿ. ಆದರೆ ಈಗ ಯಾಕೆ ಹೇಳಲ್ಲ ಅಂದ್ರೆ ನಿಮಗೆ ಇದು ಕುತಂತ್ರತನ ನಡೆದ ನಿಮ್ಮದು ಒಳಗೆ. ಆಮೇಲೆ ಇದರೊಳಗೆ MB ಪಾಟೀಲರು ಎಳೆದು ತಂದಿದ್ದೀರಿ. ಹಂಗಾರೆ MB ಪಾಟೀಲರು ನಿಮ್ಮದು ಒಪ್ಪಂದ ಆಗಿದೆಯಾ? ಮೆಡಿಕಲ್ ಕಾಲೇಜ್ ನಿಮ್ಗೆ ಕೊಡ್ತೀನಿ ಅಂತ MB ಪಾಟೀಲರು ಹೇಳಿದಾರಾ? ಅದನ್ನು ಬಹಿರಂಗಪಡಿಸಿ. ಎಲ್ಲಿ ಹೇಳಿದ್ರು, ಯಾವಾಗ ಹೇಳಿದ್ರು? ಮುಖ್ಯಮಂತ್ರಿಗಳು ಹೇಳಿದಾರಾ? ಅದನ್ನು ಬಹಿರಂಗಪಡಿಸಿ. ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳಿದಾರಾ? ಅದನ್ನು ಬಹಿರಂಗಪಡಿಸಿ. ಅಲ್ಲಿ ಅವರಿಗೆ ಓಲೈಸೋದು MB ಪಾಟೀಲರಿಗೆ, ಅಲ್ಲಿ ವೈದ್ಯಕೀಯ ಶಿಕ್ಷಣಕರಿಗೆ ಶಿಕ್ಷಣ ಮಂತ್ರಿಗೆ ಓಲೈಸೋದು. ಈ ಕುತಂತ್ರತನ, ಈ ಲಪುಟತನ ನೀವು ಮೊದಲು ಬಿಡ್ರಿ. ಜಿಲ್ಲೆ ಜನರಿಗೆ ಲಪುಟ್ ಅಂತ ಹೇಳೋರು ನಿಮ್ಮ ಲಪುಟತನ ಬಿಟ್ಟು ಇನ್ನೊಬ್ರಿಗೆ ಲಪುಟ್ ಅಂತ ಹೇಳ್ರಿ. ನೀವು ವೈದ್ಯಕೀಯ ಕಾಲೇಜನ್ನು ಲಪ್ಟಾಯಿಸಲಿಕ್ಕೆ ಇದನ್ನು ಮಾಡ್ತಾ ಇದ್ದೀರಿ. ನೀವು ನಿನ್ನೆ ನಿಮ್ಮ ಹೇಳಿಕೆ ಹೊರಗೆ ಬಿದ್ದ ಮೇಲೆ MB ಪಾಟೀಲರು ಡಿಕ್ಲೇರ್ ಮಾಡಿದ್ದಾರೆ. ನಾನು ಅವ್ರ ಜೊತೆ ಮಾತಾಡಿದ್ದೇನೆ. ನಾನು ಕಳೆದ ಕ್ಯಾಬಿನೆಟದಲ್ಲಿ ಅದು ಒಂದು ಇಂಪಾರ್ಟೆಂಟ್ ಹೇಳಿಬಿಡ್ತೀನಿ. ಕಳೆದ ಕ್ಯಾಬಿನೆಟದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಲಿ ಬಿಜಾಪುರಕ್ಕೆ ಅಂತೇಳಿ ನಾನು ಒತ್ತಾಯ ಮಾಡಿದ್ದೀನಿ. ಅಲ್ಲಿ ಶಿವಾನಂದ ಪಾಟೀಲರು ಇದ್ದರು. ಶಿವಾನಂದ ಪಾಟೀಲರು ನಾವಿಬ್ಬರು ಸರ್ಕಾರದ ಮೇಲೆ ಒತ್ತಡ ತಂದಿದ್ದೀವಿ. ಯಾವುದೇ ಅಡೆತಡೆ ಇಲ್ಲ, ವೈದ್ಯಕೀಯ ಕಾಲೇಜ್ ಆಗೇ ಆಗ್ತಂತ ಹೇಳಿ ಅವ್ರು ನಿನ್ನೆ ಹೇಳಿದ್ದಾರೆ. ನಂದು ವೈದ್ಯಕೀಯ ಕಾಲೇಜ್, ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಸಂಪೂರ್ಣ ಬೆಂಬಲ ಇದೆ ಅಂತ MB ಪಾಟೀಲ್ ಹೇಳಿದ್ದಾರೆ. ಅದರೊಳಗೇನು ಯಾವುದೂ ಸಂಶಯ ಇಲ್ಲ. ನಿನ್ನೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಸಹಿತ ನಮ್ಮ ಪಕ್ಷದ ವತಿಯಿಂದ ನಾವು ಮುಖ್ಯಮಂತ್ರಿಗಳ ಹತ್ರ ನಿಯೋಗ ಹೋಗ್ತೀವಿ, ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ನಮ್ಮ ಪಕ್ಷ ಯಾವಾಗಲೂ ಬಿಜಾಪುರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷ ಸರ್ಕಾರಿ ವೈದ್ಯಕೀಯ ಕಾಲೇಜಿದೆ, ಸಪೋರ್ಟ್ ಇದೆ ಅಂತ ಇವತ್ತು ನಾನು ಹೇಳ್ತೇನೆ. ಆದರೆ BJPಯವರು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡ್ತಾ ಇಲ್ಲ ಕಾಂಗ್ರೆಸ್ದವ್ರು ಅಂಥೇಳಿ ಆರೋಪ ಮಾಡಿ ಜನರ ಮುಂದೆ ಹೇಳ್ತಾ ಇದ್ದಾರೆ. 8.5 ವರ್ಷಗಳ ಕಾಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು MLA ಇದ್ದರು. 8.5 ವರ್ಷಗಳ ಕಾಲ ಕರ್ನಾಟಕದಲ್ಲಿ BJP ಆಡಳಿತಿತ್ತು. ನಾನು ವಿಧಾನಸಭೆಯಲ್ಲಿ ಹೇಳಿನಂತ ಹೇಳ್ತಾರೆ ಇವರು. ಮತ್ತು ಯಾಕೆ ಆಗಲಿಲ್ಲ? ಸುಧಾಕರ್ ಅವರು ಆರೋಗ್ಯ ಮಂತ್ರಿಯಾಗಿ ದೊಡ್ಡಬಳ್ಳಾಪುರ ತೊಗೊಂಡು ಹೋದರು. ಶಿವಾನಂದ ಪಾಟೀಲ್ಗೆ ಯಾಕೆ ತರೋಕ್ಕಾಗೋದಿಲ್ಲ ಅಂತ ಇವ್ರು ಕೇಳ್ತಾರೆ. ಶಿವಾನಂದ ಪಾಟೀಲ್ ಮಂತ್ರಿ ಇದ್ದದ್ದು 14 ತಿಂಗಳು, ಕೇವಲ 14 ತಿಂಗಳು. 14 ತಿಂಗಳಲ್ಲಿ ಶಿವಾನಂದ ಪಾಟೀಲರು ವೈದ್ಯಕೀಯ ಕಾಲೇಜಿಗೆ ಮೂಲ ಸೌಲಭ್ಯಗಳು ವೈದ್ಯಕೀಯ ಕಾಲೇಜಲ್ಲಿ ಆಗಲಿ ಅನ್ನೋ ಒಂದು ಧೋರಣೆಯಿಂದ, ಒಂದು ಮನೋಭಾವದಿಂದ ಅಲ್ಲಿ ಏನು ಮಾಡಬೇಕು ಎಲ್ಲ ಸೌಲಭ್ಯಗಳನ್ನು ಮಾಡಿಟ್ಟಿದ್ದಾರೆ.
ಕೇವಲ ವೈದ್ಯಕೀಯ ಕಾಲೇಜ್ ಡಿಕ್ಲೇರ್ ಮಾಡೋದು ಅಷ್ಟೇ ಬಾಕಿ ಇದೆ. ಅಷ್ಟು ಕೆಲಸ ಶಿವಾನಂದ ಪಾಟೀಲ್ ಮಾಡಿಟ್ಟಿದ್ದಾರೆ. ಶಿವಾನಂದ ಪಾಟೀಲ್ರ ಹತ್ರ ಪೇಮೆಂಟ್ ತೊಗೊಂಡು ಬರ್ತಾರೆ. ಯಾವ ಮಾನ ಮರ್ಯಾದೆ ತೊಗೊಂಡು ಮಾತಾಡ್ತೀರಿ ಗೌಡ್ರ ನೀವು? ನಾನು ಒತ್ತಂದಾರ ಗೌಡನ ಲಕ್ಷಣ ಒಂದೂ ಇಲ್ಲ, ಒಂದು ಅಕ್ಷರ ಇಲ್ಲ ನಿಮ್ಮ ಹತ್ರ. ಯಾರು ಹೇಳ್ಬೇಕು ನಿಮಗೆ ಒತ್ತಂದಾರ ಗೌಡ ಅಂತ? ಒತ್ತಂದಾರ ಗೌಡ್ರಿಗೆ ಗೌರವ ಎಷ್ಟಿರ್ತದೆ? ಆ ಗೌರವ ಕಾಪಾಡಿಕೊಂಡು ನಾವು ಒತ್ತಂದಾರ ಗೌಡ್ರ ಅಂತ ಹೇಳ್ರಿ ನೀವು. ಒತ್ತಂದಾರ ಗೌಡ ಅಂದ ಕೂಡಲೇ ಮರ್ಯಾದೆ ಇರೋಂಗಿಲ್ಲ. ಅದ್ರ ತಕ್ಕ ಮರ್ಯಾದೆಯಿಂದ ನಡ್ಕೋಬೇಕು, ಮರ್ಯಾದೆಯಿಂದ ಜನರ ಜೊತೆ ಇರಬೇಕು, ಮರ್ಯಾದೆಯಿಂದ ರಾಜಕಾರಣ ಮಾಡಬೇಕು. ಶಿವಾನಂದ ಪಾಟೀಲ DCC ಬ್ಯಾಂಕ್ ಅದು ಮಾಡ್ಯಾನ, ಇದು ಮಾಡ್ಯಾನ. ನೀವು ಸಾರ್ವಜನಿಕರ ದುಡ್ಡಿನಿಂದ ಸಿದ್ಧಶ್ರೀ ಬ್ಯಾಂಕ್ ಅಂತ ಮಾಡಿದಿರಿ, ಸಾವಿರಾರು ಕೊಟ್ಟು ಎತ್ತಿದಿರಿ ಜನರ ಹತ್ರ. ಅದರದ್ದು ಇವತ್ತು ಲೆಕ್ಕ ಕೊಡೋಕ್ಕೆ ತಯಾರಿಲ್ಲ ನೀವು. ನಾನು 3 ಸಲ ಹೇಳಿದ್ದೀನಿ, ವಿನಂತಿ ಮಾಡಿದ್ದೀನಿ. ನಿಮ್ಮ ಪ್ರಾಮಾಣಿಕತೆ ಇನ್ನೂ ಮೆರೀತದೆ. ಯಾಕಂದ್ರೆ ನೀವು ಎಲ್ಲರೂ ಭ್ರಷ್ಟರು ನಿಮ್ಮ ದೃಷ್ಟಿಯೊಳಗೆ. ನೀವು ಒಬ್ಬರೇ ಸತ್ಯ ಹರಿಶ್ಚಂದ್ರನ ಇದರೊಳಗಿಂದ ಬಿದ್ದುಬಿಟ್ರಿ ಉದರದಿಂದ. ಸರಿ ಅದು ಒಪ್ಕೋತೀವಿ ನಾವು, ನೀವು ಸತ್ಯ ಹರಿಶ್ಚಂದ್ರ ಇದ್ದಿದ್ದೇ ಖರೆ. ಇನ್ನೂ ನಿಮ್ಮದು ಗೌರವ ಭಾಳ ಹೆಚ್ಚಾಗ್ತದೆ. ಸಿದ್ಧಶ್ರೀ ಬ್ಯಾಂಕಿಂದು ನೀವೆಲ್ಲ ಬ್ಯಾಲೆನ್ಸ್ ಶೀಟ್ ಅದರದ್ದು ಬಹಿರಂಗ ಪಡಿಸ್ರಿ, ಭಾಳ ಚಲೋ ಆಗ್ತದೆ. ಚಿಂಚೋಳ್ಯಾಗ ಶುಗರ್ ಫ್ಯಾಕ್ಟ್ರಿ ಮಾಡಿರಲ್ಲ, ಅದು ದುಡ್ಡು ಎಲ್ಲಿಂದ ತಂದು ಹಾಕಿದ್ರಿ ಅದು ಹೇಳ್ರಿ. ಇವತ್ತು ಸಿದ್ದೇಶ್ವರ ಸಂಸ್ಥೆದ್ದು ತಂದಿದ್ದೀರಿ, ನೀವೇ ನಿನ್ನೆ ಹೇಳಿದಿರಿ 500 ಕೋಟಿ ಹಾಕ್ತೀವಿ ಅಂತ ಹೇಳಿ. 500 ಕೋಟಿ ಎಲ್ಲಿದು? ಸಿದ್ದೇಶ್ವರ ಸಂಸ್ಥೆದ್ದು ಸ್ವಲ್ಪ ಹೇಳ್ರಿ, ಎಷ್ಟಿದೆ ಇನ್ಕಮ್, ಎಷ್ಟು ಗಳಿಕೆ ಆಯಿತು, ಅದ್ರಾಗ ಎಷ್ಟು ದುಡ್ಡು ಇದ್ದಾವೆ? ನೀವು ಬಂಡವಾಳಶಾಹಿಗಳಾಗಿದ್ದೀರಿ, ಅದಕ್ಕೆ 500 ಕೋಟಿ ನೀವು ಇವತ್ತು ಹಾಕ್ತೀನಿ ಅಂತ ಹೇಳ್ತಾ ಇದ್ದೀರಿ. ಜನ ಬಡವಾಗ್ಯಾರ, ಬಿಜಾಪುರದ ಜನ ಬಡವಾಗಿಬಿಟ್ಟಿದ್ದಾರೆ ಈಗ ಬಿಜಾಪುರದವರು. ನೀವು ಬಂಡವಾಳಶಾಹಿಗಳಾಗಿದ್ದೀರಿ. ಮತ್ತು ಮೆಡಿಕಲ್ ಕಾಲೇಜ್ ಮಾಡಿ 5 ಜನರಿಗೆ ಕೊಡ್ತಾರಂತ. ಅರೆ 500 ಜನ ಕಲಿಯಂಥದ್ದು 5,000 ಜನ ಭವಿಷ್ಯದಲ್ಲಿ ಕಲಿಯಂಥ ಕಾಲೇಜ್ ನೀವು ಮಾಡ್ಕೊಂಡು 5 ಜನರಿಗೆ ಕಲಿಸ್ತಾ ಇರ್ತೀವಿ. ಹೇಳಕ್ಕೆ ನಾಚಿಕೆ ಮಾನ ಮರ್ಯಾದೆ ಬೇಕಲ್ಲ ಸ್ವಲ್ಪರೇ. ಆಮೇಲೆ ಅದು ಮಾಡಿದ್ರು ಇದು ಮಾಡಿದ್ರು ಇನ್ನೊಬ್ಬರಿಗೂ ಟೀಕಾ ಮಾಡ್ತೀರಿ ನೀವು. ಶಿವಾನಂದ ಪಾಟೀಲ್ರು ರಾಜಕೀಯವಾಗಿ ಎದುರಿಸೋದಿದ್ರೆ ಎದುರಿಸ್ರಿ, ನಮ್ಮದೇನು ತಕರಾರಿಲ್ಲ ಅದಕ್ಕೆ. ಅವ್ರ ವಿರುದ್ಧ ಚುನಾವಣೆ ನಿಂದ್ರಿ, ನಿಮ್ಮ ವಿರುದ್ಧ ಅವ್ರು ನಿಂದಿರಲಿ. ನಿಮ್ದು ಯಾರ್ಯಾರ್ದು ಏನೇನು ತಾಕತ್ತ ಏನೇನು ನಿಮ್ಮ ಅದಾವಲ್ಲ ಅವೆಲ್ಲ ಹೊರಗೆ ಬರಲಿ. MB ಪಾಟೀಲ್ರದು ಗಂಡಸ್ತನ ಕೇಳ್ತೀರಿ, ಶಿವಾನಂದ ಪಾಟೀಲ್ದು ಗಂಡಸ್ತನ ಕೇಳ್ತೀರಿ. ನಿಮ್ಮದು ಏನಿದು? ಹಿಟ್ಲರ್ ಆದಂಗೆ ಆಗಿಬಿಟ್ರಿ ನೀವೀಗ. ಒಂದು ಅಂತ್ಯಕಾಲ ಬಂದೇ ಬರ್ತದೆ ಅದಕ್ಕೆ. ಹೋರಾಟಗಾರರು ಲಪುಟ್ರು ಪೇಮೆಂಟ್ ಗಿರಾಕಿ ಅಂತ ಹೇಳಿದ್ರಿ. ನಿಮ್ಮ ಹತ್ರ ಲವಲೇಶವಾದರೂ ಏನಾದರೂ ಮಾನವೀಯತೆ ಇದ್ರೆ, ನಿಮ್ಮ ಹತ್ರ ಏನಾದರೂ ಇದ್ರೆ ನೀವು ಅದನ್ನು ಸಬೂತು ಮಾಡಬೇಕು. ಇವತ್ತು ಬಹಿರಂಗವಾಗಿ ನೀವು ಅವ್ರ ಪೇಮೆಂಟ್ ಗಿರಾಕಿಗಳು ಅವ್ರ ಮನೆಗೆ ಹೋಗಿ ಪೇಮೆಂಟ್ ತರ್ತಾರೆ. ಈ ಹೋರಾಟದಲ್ಲಿ ಶಿವಾನಂದ ಪಾಟೀಲ್ರು ಏನಾದರೂ ಸಪೋರ್ಟ್ ಇದ್ದರೂ ಸಬೂತ್ ಮಾಡಿದ್ರೆ ನಾವು ನಿಮ್ಮ ಅನುಯಾಯಿಗಳಾಗಿಬಿಡ್ತೀವಿ. ಅವತ್ತು ಇದನ್ನೂ ಹೇಳ್ಬಿಡ್ತೀನಿ ಇವತ್ತು. ಯಾಕಂತ ಕೇಳಿದ್ರೆ 84ಗಳ ದಿವಸದ ಹೋರಾಟ ನಾನು ನೋಡಿದ್ದೀನಿ. ಅವ್ರು ಯಾವ ನಾಯಕರ ಮನೆಗೆ ಹೋಗಿನೂ ಒಂದು 100 ರೂಪಾಯಿ 10 ರೂಪಾಯಿ ಕೇಳಿಲ್ಲ. ಇದು ಭಾಳ ಇವತ್ತು ಆ ಹೋರಾಟಗಾರನ ಇವತ್ತು ಶ್ಲಾಘನೆ ಮಾಡ್ಬೇಕಾಗ್ತದೆ. ನಾನು ಇವತ್ತು ಯಾವ ಶಾಸಕರು ಕೊಟ್ಟಿಲ್ಲ, ಯಾರೋ ಬಹಿರಂಗವಾಗಿ ಕೊಟ್ಟಿದ್ದಾರೆ. ಯಾರೋ 5,000 10,000 ರೂಪಾಯಿ ಕೊಟ್ಟಿದ್ದಾರೆ, ಬಹಿರಂಗವಾಗೇ ಕೊಟ್ಟಿದ್ದಾರೆ. ಯಾರ ಹತ್ರ ಇವ್ರು ಹೋಗಿ ಬೇಡಿಲ್ಲ. ಮತ್ತು ಇವ್ರು ಯಾರು ಶ್ರೀಮಂತರು ಅಲ್ಲ, ಇವ್ರು ಕೂತವ್ರು ಯಾರು. ಇವ್ರ ಮನೆಗಳೇ ಹ್ಯಾಂಗೆ ನಡೀತಾವೋ ಆ ದೇವರಿಗೆ ಗೊತ್ತಾ, ಆದರೂ ಬಂದು ಇಲ್ಲಿ ಕೂತಿದ್ದಾರೆ. ನಾ ಇವತ್ತು ಅವ್ರಿಗೆ ಹೊಗಳೋದು ಅವರಿಂದ ಏನು ಸರ್ಟಿಫಿಕೇಟ್ ನನಗೆ ಅವಶ್ಯಕತೆ ಇಲ್ಲ, ನಾನು ನೋಡಿದ್ದದ. ಇಂಥ ಜನರಿಗೆ ನೀವು ಈ ಥರ ಮಾತಾಡಿದ್ರೆ ಮುಂದೆ ಹೋರಾಟಗಾರರು ತಮ್ಮ ಆತ್ಮಸ್ಥೈರ್ಯವನ್ನು ಕುಂದಿಸ್ಕೋಬೇಕಾಗ್ತದೆ. ನಿಮ್ಮಂಥವ್ರ ಮಾತು ಕೇಳಿ ಆ ಥರ ಆಗಬಾರ್ದು. ಇವತ್ತು ಇಡೀ ಜಿಲ್ಲೆ ಜನ ಹೋರಾಟಗಾರರು ಹೋರಾಟದ ಹಿಂದಿದ್ದಾರೆ. ಇಡೀ ಜಿಲ್ಲೆ ಜನರಿಗೆ ವೈದ್ಯಕೀಯ ಕಾಲೇಜ್ ಆಗಲಿ ಅಂತ ಒಂದು ಭಾವನೆ ಇದೆ. ಸರ್ಕಾರವು ಇವತ್ತು ಸ್ಟಾರ್ಟಿಂಗ್ದೊಳಗೆ ಏನೋ ಕೆಲಸದ ಒತ್ತಡದಿಂದ ಮುಖ್ಯಮಂತ್ರಿಗಳು ಅದನ್ನು ಹೇಳಿರ್ಬೋದು, MB ಪಾಟೀಲ್ರು ಒತ್ತಡದಲ್ಲಿ ಹೇಳಿರ್ಬೋದು. ಆದರೆ ಇವತ್ತೆಲ್ಲರ ಮನಸ್ಸಿನಲ್ಲಿ ಏನಿದೆ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡ್ತೀವಿ ಅಂತ ಹೇಳಿ ಇವತ್ತು ಸರ್ಕಾರದಿಂದ ಮುಖ್ಯಮಂತ್ರಿಗಳು ಮೊನ್ನೆ ಒಂದು ಲೆಟ್ರ್ ಬರೆದಿದ್ದಾರೆ ಆರೋಗ್ಯ ಇಲಾಖೆ ಕಾರ್ಯದರ್ಶಿಗಳಿಗೆ. ಇದು ವೈದ್ಯಕೀಯ ಕಾಲೇಜ್, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಿಜಾಪುರದಲ್ಲಿ ಪ್ರಾರಂಭ ಮಾಡ್ಲಿಕ್ಕೆ ಸಾಧಕ ಬಾಧಕಗಳು ಏನದಾವ ಪರಿಶೀಲಿಸಿ ನನಗೆ ವರದಿ ಕೊಡ್ರಿ ಅಂತೇಳಿ ಅವರು ನೋಟ್ ಹಾಕಿದ್ದಾರೆ. ಅಂದರೆ ಇದರ ಅರ್ಥ ಏನು ತೋರಿಸ್ತದೆ? ಜನರ ಭಾವನೆಗಳಿಗೆ ವಿರೋಧಿ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ, ಮುಖ್ಯಮಂತ್ರಿಗಳು ಮಾಡ್ತಾ ಇಲ್ಲ, MB ಪಾಟೀಲ್ರು ಮಾಡ್ತಾ ಇಲ್ಲ, ಶಿವಾನಂದ ಪಾಟೀಲ್ರು ಮಾಡ್ತಾ ಇಲ್ಲ. ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಇದಕ್ಕೆ ಬೆಂಬಲಿದ್ದಾರೆ.
BJP ಅವ್ರು ಹೇಳ್ತಾರೆ ಎಲ್ಲ ಶಾಸಕರು ಬೆಂಬಲ ಏನು ಇವ್ರ ಆಫೀಸ್ ಮುಂದೆ ಹೋಗಿ ಬೆಂಬಲ ಕೊಡ್ಬೇಕೇನು? ಸರ್ಕಾರ ಮಟ್ಟದಲ್ಲಿ ಬೆಂಬಲ ಕೊಡ್ತಾರೆ ಅವರು, ನಮ್ಮ ಶಾಸಕರು. ಇವ್ರ ಆಫೀಸ್ ಮುಂದೆ ಹೋಗಿ ಬೆಂಬಲ ಕೊಡ್ತಾರನೇ ಯಾರ್ರೆ? ಅವ್ರ ಬೆಂಬಲ ಇದೆ. ಎಲ್ಲ ಇಡೀ ಜಿಲ್ಲೆ ಜನ ಹೋರಾಟಗಾರ ಹಿಂದಿದ್ದಾರೆ. ಯಾರಿಗೆ ಇವರು ಲಪುಟ್ರು ಲಂಪಂಗ ಅಂತ ಹೇಳಿದ್ದಾರೆ ಅವರೇ ಲಪುಟ್ರು. ವೈದ್ಯಕೀಯ ಕಾಲೇಜ್ ಲಪಟಾಯಿಸ್ಬೇಕಂತ ಏನು ಅವರು PPP ವೈದ್ಯಕೀಯ ಕಾಲೇಜ್ ಹೆಸರಲ್ಲಿ ತಾನು ಈ ವೈದ್ಯಕೀಯ ಕಾಲೇಜ್ ತೊಗೋಬೇಕಂತ ಹೇಳಿ ಏನು ಬಸನಗೌಡರು ಹುನ್ನಾರ ಮಾಡಿದ್ದಾರೆ. ಆ ಹುನ್ನಾರವನ್ನು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೀವಿ. ಇವತ್ತು ಹೋರಾಟಗಾರ ಇದ್ದಂಥವ್ರು ಇವತ್ತಿನ ತನಕ 84 ದಿವಸಗಳ ಕಾಲ ಮಾತಾಡಿಲ್ಲ. ಇವತ್ತು ಒಮ್ಮೆ ತ್ರಾಸಾಗ್ಯದ ಅವರಿಗೆ, ಯಾಕಂದ್ರೆ ಗೊತ್ತಾಗ್ಬಿಟ್ಟದ ಇದು ನನ್ನ PPP ಮಾಡಲ್ ನಾನು ತೊಗೋಬೇಕಂತ ಮಾಡಿದ್ದೆ, ಇದು ನನ್ನ ಕೈಗೆ ಎಟ್ಕೋದಿಲ್ಲ ಅಂತೇಳಿ ಅವರಿಗೆ ಮನವರಿಕೆ ಆಗಿಬಿಟ್ಟದ. ಅದಕ್ಕೆ ಅವ್ರು ಡೆಸ್ಪರೇಟ್ ಆಗಿ ಹತಾಶೆ ಆಗಿ ಇಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಅವರು ನಾನು ಹಿಂದೂ ಪರ ಹಿಂದುತ್ವ ಓಡಾಡೋರು ಬಸನಗೌಡರು. ಈ ಹೋರಾಟ ಮಾಡೋರು ಹಿಂದೂಗಳೇ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗೋದು ಹಿಂದೂಗಳಿಗೆ. ಹೋರಾಟದಲ್ಲಿ ಬಂದು ಹೇಳದಂಥ ಸ್ವಾಮಿಗಳು ಹಿಂದೂಗಳೇ, ಅವರು ಕಾವಿದಾರಿಗಳೇ. ಎಲ್ಲ ನಾಯಕರು ಸಜ್ಜನರು ಬಂದು ಹೇಳಿದವರು ಎಲ್ಲ ಹಿಂದೂಗಳೇ. ನೀವು ಹಿಂದೂ ಅನ್ನೋರು ಮತ್ತು ಹಿಂದೂಗಳಿಗೆ ಅವಮಾನ ಮಾಡ್ತಾ ಇದ್ದಿರಲ್ಲ. ನೀವು ಹಿಂದೂಗಳಿಗೆ ಕ್ಷಮಾ ಕೇಳಬೇಕು ಈ ಸಂದರ್ಭದಲ್ಲಿ. ಅದನ್ನು ನಾ ಹೇಳು MB ಪಾಟೀಲ್ ಸಾಹೇಬರು, ಶಿವಾನಂದ ಪಾಟೀಲ್ ಸಾಹೇಬರು ಒಟ್ಟಿಗೆ ಪ್ರಯತ್ನ ಮಾಡಿ ಕ್ಯಾಬಿನೆಟ್ದಲ್ಲಿ ಚರ್ಚೆ ಮಾಡಿದ್ದಾರೆ. ಇದು ನಿರ್ಣಯ ಮಾಡೋರು ಅದಾರ. ಅವರು ನಿನ್ನೆ ಮೆಸೇಜ್ ಮುಖಾಂತರ MB ಪಾಟೀಲ್ ನನಗೆ ತಿಳಿಸಿದ್ದಾರೆ. ಇದನ್ನು ಕೇಳ್ರಿ, ಯಾರೇನು ಕೇಳಿ. ಇದಕ್ಕೆಲ್ಲದಕ್ಕೂ ಉತ್ತರ ನಿಮ್ಮ ಸರ್ಕಾರದಲ್ಲೇ ಇದೆ. ನೀವು ಪಕ್ಷದ ಇಲ್ಲಿ ಒಂದು 2 ಜನ ಬಿಟ್ಟರೆ ಅಷ್ಟು ನೀವು ಪಕ್ಷದಲ್ಲಿದ್ದಾರೆ, ಕಾಂಗ್ರೆಸ್ನವರು ಬಹುತೇಕ 3-4 ಜನ. ನೀವು ಸರ್ಕಾರದಿಂದ ಮಾಡಿಸ್ಕೊಂಡು ಬಂದು ಉತ್ತರ ಯತ್ನಾಳಿಗೂ ಅಥವಾ ಈ ಜಿಲ್ಲೆ ಜನರು ಏನು ಬೇಡಿಕೆ ಉತ್ತರ ಕೊಡಿಸಿ. ಅದನ್ನ ಬಿಟ್ಟು ಬರೀ ಅವ್ರ ವಿರುದ್ಧ ನಿಮ್ಮ ವಿರುದ್ಧ ಅವ್ರು ಮಾತಾಡೋದು. ಬರೀ 100 ದಿನ ಕೂತಿದ್ದಾರೆ ಪ್ರತಿಭಟನೆ. ನೀವು ಬೆಂಬಲ ಕೊಡ್ತಿದ್ದೀನಿ ಅಂತೀರಿ, ಅಥವಾ ಹಾವು ಸಹ ಇಲ್ಲ ಕೋಲು ಮುರಿಯಲ್ಲ, ಹಂಗಾಗಿದೆ ನಿಮ್ದು. ಆಯ್ತಾಯ್ತು, ಅದಕ್ಕೆ ಉತ್ತರ ನೀವು ಇದಕ್ಕೂ ವಿಧಾನಸೌಧದಲ್ಲಿ ಹೋಗಿ ಅಧಿವೇಶನದಲ್ಲಿ ಉತ್ತರ ಅವ್ರಿಗೆ ಉತ್ತರ ಹೇಳ್ತೇನೆ. ಆಮೇಲೆ ನೀವು ಇನ್ನೊಂದು ನೀವು ಒಂದ್ಸಲ ಒಮ್ಮೆ ಹೇಳಿದ್ರೆ ನಾವು ಕೇಳ್ಬಿಡ್ತೀವಿ, ಎಲ್ಲರಿಗೂ ಒಮ್ಮೆ ಉತ್ತರ ಈಗ ಅವ್ರು ಹೇಳಿದ್ರು. ಈಗ ನೀವು ಒಂದ್ ಕಡೆ ಸಿದ್ದರಾಮಯ್ಯ ಅವ್ರನ್ನ ಒಲಿಸೋ ಪ್ರಯತ್ನ ನಡೆದಿದೆ ಅಂತಾರೆ, MB ಪಾಟೀಲ್ರು ಒಪ್ಕೊಳ್ಳೋದು, ಒಂದ್ ಕಡೆ ಇವರು ಅಂತಾರೆ. ಸಮಸ್ಯೆ ಏನನ್ನೋದು ಒಬ್ರು ಹೇಳ್ತಾನೆ ಇಲ್ಲ. PPP ಮೆಡಿಕಲ್ ಕಾಲೇಜ್ ಮಾಡುವಂತ ಅನಿವಾರ್ಯತೆ ಏನ್ ಬಂತು? ಜಮೀನಿಲ್ವಾ? ಏನು ಅಟ್ಮಾಸ್ಫಿಯರ್ ನೀವೇ ಹೇಳ್ತಿದ್ದೀರಿ, ಎಲ್ಲದಕ್ಕೂ 80% ರೆಡಿ ಮಾಡಿದ್ದಾರೆ ಶಿವಾನಂದ ಪಾಟೀಲ್ರು ಅಂತ ಹೇಳ್ತೀರಿ. ಯಾಕೆ ನೀವು ಅದನ್ನ ತಿಳಿಸಿ ಹೇಳೋದ್ರಾಗ, ಸಚಿವರು ತಿಳಿಸಿ ಹೇಳೋದ್ರಾಗ ವಿಫಲರಾದ್ರು? ಏನ್ ಸಿದ್ದರಾಮಯ್ಯ ಅವ್ರನ್ನು ಎಲ್ಲೋ ಒಂದ್ ಕಡೆ ಮನವೊಲಿಸೋಗೋಸ್ಕರ ಅಂತೀರಿ? ಅದರ ಅರ್ಥ ಏನು? ಸಿದ್ದರಾಮಯ್ಯ ಅವ್ರ ಮನವೊಲಿಸೋಸ್ಕರ ಇವರು ಬಸನಗೌಡರು ಪ್ರಯತ್ನ ಮಾಡಿದ್ದಾರೆ ಮತ್ತು ಇವ್ರು ಮನವೊಲಿಸ್ಕೋತಾರೆ ಅವ್ರ ಕಡೆಯಿಂದ ಅನ್ನುವಂತ ಒಂದು ವಿಚಾರವನ್ನ ಹೊರಹೊಮ್ಮಲ್ವಾ? ಇಲ್ಲಿ ಏನಾಗಿದೆ, ನಿಮ್ಮನ್ನು ಹೋರಾಟಗಾರರನ್ನ ದಾರಿ ತಪ್ಪಿಸುವಂತ ಕೆಲಸ ಇಲ್ಲಿ ನಡೀತಾ ಇದೆ ಕಾಂಗ್ರೆಸ್ನಿಂದ ಅನ್ನೋದು ಬಹಳ ಸ್ಪಷ್ಟವಾಗಿ ಇದು ಸಾರ್ವಜನಿಕವಾಗಿ ಮಾಧ್ಯಮದವರಿಗೆ ಕಾಣ್ತಾ ಇದೆ. ಅದನ್ನ ಸ್ಪಷ್ಟೀಕರಣ ಕೊಡಿ. ಮತ್ತೆ ಯಾರೇನು ಕೇಳೋರು ಕೇಳ್ರಿ. ಯಾಕೆ ಒಮ್ಮೆ ಹೇಳಂತ ಹೇಳ ನಾವು, ನೀವು ಹೆಂಗೆ ಎಲ್ಲರೂ ಮಾತಾಡೋದು ಕೇಳ್ತೀವಿ. 84 ದಿವಸಗಳ ಕಾಲ ಹೋರಾಟ ನಡೆದಿದ್ದು ನಿಜ. ಯಾವುದೇ ಒಂದು ವಿಷಯ ಆಗಲೇ ಸರ್ಕಾರ ಮಟ್ಟದಲ್ಲಿ PPP ಮಾಡೆಲ್ ಮಾಡಬೇಕಂತ ಅವರು ಡಿಕ್ಲೇರ್ ಮಾಡಿದರು ವೈದ್ಯಕೀಯ ಶಿಕ್ಷಣ ಸಚಿವರು. ಅದು ಹೋರಾಟ ಪ್ರಾರಂಭ ಆಯಿತು. ಹೋರಾಟ ಪ್ರಾರಂಭ ಆದ ತಕ್ಷಣವೇ ಓಡಿ ಬಂದು ನಿಮ್ಮದು ಸರಿ ಇದೆ ನಾವು ಮಾಡ್ತೀವಿ ಅಂತ ಒಪ್ಕೊಳ್ಳೋಕ್ಕಾಗಿಲ್ಲ ಅವ್ರಿಗೆ. ಆಗೋದಿಲ್ಲ. ಯಾವುದು ಹಣ್ಣು ಆಗ್ಬೇಕಾಗ್ತದೆ. ಮಿಡಿ ಆಯಿತು, ಕಾಯಿ ಆಯಿತು, ಬಿರುಸಾಯಿತು, ಮುಂದೆ ಹಣ್ಣಾಯ್ತು. ಈಗ ಹಣ್ಣಾಗಿದೆ ಹೋರಾಟದ್ದು. ಇದು ವಿಷಯ ಹಣ್ಣಾಗಿದೆ. ಈಗ ಡಿಕ್ಲೇರ್ ಆಗೋ ಕಾಲ ಬಂದಿದೆ. ಯಾಕಂತ ಕೇಳಿದ್ರೆ ಸಮನ್ವಯ ಇದು ಏನಂತೀರಿ, ಇದರ ತಿಳುವಳಿಕೆ ಕೊರತೆ. ಇಲ್ಲಿ ಜನರ ಭಾವನೆಗಳ ಬಗ್ಗೆ ಸರ್ಕಾರಕ್ಕೆ ನಾಲೆಜ್ಗೆ ಇರಲಿಲ್ಲ. ಜನರ ಭಾವನೆಗಳ ಬಗ್ಗೆ ನೀವೆಲ್ಲರೂ ಮೀಡಿಯಾದವ್ರ ಸಹಕಾರದಿಂದ, ಅದು ಇದ್ದಿದ್ದು ನಿನ್ನೇನು ಹೇಳಿದ್ದೀನಿ, ಇವತ್ತು ನಾನು ಹೇಳ್ತೀನಿ, ಮೀಡಿಯಾದವ್ರ ಸಹಕಾರದಿಂದ ಈ ಹೋರಾಟ ಈ ಲೆವೆಲ್ ಬಂದಿದೆ. ಈ ಹೋರಾಟದ ಒಂದು ಪರಿಣಾಮವಾಗಿ ತಮ್ಮ ಸಹಕಾರದಿಂದ ರಾಜ್ಯ ಮಟ್ಟದ ಸರ್ಕಾರಕ್ಕೆ ಇದು ಅರಿವಿಗೆ ಬಂದುಬಿಟ್ಟಿದೆ. ಈಗ ಇದು ಏನಪ್ಪ PPP ಬೇಡ, ಸರ್ಕಾರದ ಮಾಡೋಣ ಅಂತೇಳಿ. ಅದಕ್ಕೆ ಅವ್ರೇನು ಮಾಡ್ತಾ ಇದ್ದಾರೆ, ಈಗ MB ಪಾಟೀಲ್ರು, ಶಿವಾನಂದ ಪಾಟೀಲ್ರು ಮೊನ್ನೆ ಕ್ಯಾಬಿನೆಟ್ದಲ್ಲಿ ಚರ್ಚೆ ಮಾಡಿದ್ದಾರೆ. ಈ ಹೋರಾಟದ ಫಲನೇ ಅದು. ಈ ಹೋರಾಟದ ಫಲದಿಂದನೇ ಇದಾಗಿದೆ ಅಂತ ನಾನು ಇವತ್ತು ಓಪನ್ನಾಗಿ ಹೇಳ್ತೀನಿ. ಯಾಕಂದ್ರೆ PPP ಫಂಡಲ್ಲಿ ಕೊಡ್ಬೇಕಂತ ಮಾಡಿದ್ರು ಅವರು. ಸರ್ಕಾರ ಮತ್ತು ಮರು ವಿಚಾರ ಮಾಡಿ ಈಗ ಇದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ತದೆ. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಜನರ ಒಂದು ಮನವಿಗೆ ಸ್ಪಂದಿಸಿ ಈ ಕೆಲಸ ಮಾಡ್ತಾ ಇದೆ. ಡಿಕ್ಲೇರ್ ಆಗ್ತದೆ ಆದಷ್ಟು ಬೇಗನೆ. ಬಹುತೇಕ ಈ ಅಧಿವೇಶನದಲ್ಲಿ ಆದರೂ ಆಗ್ಬೋದು. ಇದಾಯ್ತು. ಈಗ ನೀವು ಕೇಳಿದಕ್ಕೆಲ್ಲ ಬರ್ತದಾಗ ಅದು ಜಾಗದ ಬತ್ತು ಎಲ್ಲ ಬತ್ತು. ಶಿವಾನಂದ ಪಾಟೀಲ್ ಮೇಲೆ ಇಷ್ಟೊಂದು ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿ DCC ಬ್ಯಾಂಕ್ನಾಗ ರೊಕ್ಕ ಹೊಡ್ಕೊಂಡು ಕೂತಾರ, ಇಲ್ಲಿ ತಿಂದಾರ, ಆಮೇಲೆ ಇವ್ರಿಗೆ ರೊಕ್ಕ ಕೊಟ್ಟು ಕುಂದಿಚಾರ. ಇಲ್ಲಿವರೆಗೆ ಶಿವಾನಂದ ಪಾಟೀಲ್ ಒಂದು ಸ್ಟೇಟ್ಮೆಂಟ್ ಇಲ್ಲ.
ನೀವು ಶಿವಾನಂದ ಪಾಟೀಲ್ರ ಪರವಾಗಿ ಅತಿ ಹತ್ತಿರದಿಂದ ಇರ್ತಕ್ಕಂಥವ್ರು ಮುಲ್ಲಾ ಸರ್, ನೀವು ಕೂಡ ಇದ್ದೀರಿ ಗೌಡ್ರು, ನೀವು ಕೂಡ ಇದ್ದೀರಿ. ಒಂದು ಸ್ಪಷ್ಟವಾದಂತ ಮಾಹಿತಿ ಕೊಡಿ ಸರ್ ಇಮಿಡಿಯೇಟ್ ಆಗಿ, ಇಲ್ಲಾಂದ್ರೆ ತಪ್ಪು ಸಂದೇಶ ಸರ್ ಶಿವಾನಂದ ಪಾಟೀಲ್ ಅಲ್ಲ ಆಗಲೇ ನಾ ಹೇಳಿನಿ, ಯತ್ನಾಳಗ ಮತ್ತು ಶಿವಾನಂದ ಪಾಟೀಲ್ ಅಜೀಜಾಂತರ ಫರಕ್ ಅದ. ಇದು ಬೊಗಳೋದು ಪ್ರಾಣಿ, ಅದು ಗರ್ಜಿಸೋದು. ಏನು ಒಮ್ಮೆ ಗರ್ಜಿಸ್ತದ, ನಾ ಇವನಂಗೆ ಅವನಿಗೆ ಬೊಗಳತ್ತಿರೇನ, ಇವನಂಗೆ ಅವರಿಗೆ ಬೊಗಳ್ಕೊತಿರೋತೀರಿ ನೀವು ಕಳ್ರ ಅಂತ ಅಂದ್ಮೇಲೆ ಉತ್ತರ ಕೊಡಬೇಕಲ್ಲ. ಇವತ್ತು ಕರೆದಿದ್ದು ನಿಮ್ಗೆ ಹೇಳಿದ್ದಾರೆ, ಲಪುಟ್ರಲ್ಲ ಪಟ್ಟಿಂಗರಲ್ಲ ಇಡೀ ಜಿಲ್ಲೆ ಜನತೆ ಅವಮಾನ ಮಾಡಿದೆ ತಿಳಕ್ಕೆ ಕರೆದಿದ್ದು. ಮತ್ತೆಲ್ಲ ಸಪ್ರೇಟ್ ಸಪ್ರೇಟ್ ಹೇಳೋದಕ್ಕೆ ಅವರು ಆ ರೀತಿ ಭ್ರಷ್ಟಾಚಾರ ಮಾಡಿದ್ರೆ ಇದು ಮಾಡಿದ್ರೆ ಸತತವಾಗಿ ನಾ ಆಗಲೇ ಹೇಳಿನಲ್ಲ. ಅವ್ರಿಗೆ ಶಿವಾನಂದ ಪಾಟೀಲ್ಗ ರೈತರು, ಇಡೀ ಜಿಲ್ಲೆಯ ರೈತರು, ಸಾವಿರಾರು ರೈತರಿಗೂ ಇವ್ರಿಗೆ ಅನುಕೂಲ ಆಗ್ಯದ. ಡಿ ಸಿ ಒಬ್ಬ ರೈತರು ಹೇಳಲ್ಲ, ಇವನು ಯಾರು ಇಲ್ಲಪ್ಪ ನಮ್ಮ ಡಿ ಸಿ ಬ್ಯಾಂಕ್ದಿಂದ ಅನ್ಯಾಯ ಆಗ್ಯದ, ಅಲ್ಲಿ ಭ್ರಷ್ಟಾಚಾರ ಆಗ್ಯದ, ಇದು ಆಗ್ಯದ ಎಲ್ಲ ಹೇಳ್ಬೇಕಲ್ಲ. ಏನು ಆಗಿದ್ದು ಅಲ್ಲಿ? ಈಗ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ತೊಗೊಂಡ್ರೆ ಡಿ ಸಿ ಬ್ಯಾಂಕ್ ಒಳಗೆ ರಾಷ್ಟ್ರ ಇದು ರಾಜ್ಯಕ್ಕೆ 2ನೇ ಸ್ಥಾನ ಅದ. ಮತ್ತೆ ಯಾರೇನು ಕೇಳೋರು ಕೇಳ್ರಿ. ಜಿಲ್ಲೆಯಲ್ಲಿ ಶಿವಾನಂದ ಪಾಟೀಲ್ ಪರ ಮಾಡಾಕತ್ತಿರೋ ಮೆಡಿಕಲ್ ಕಾಲೇಜ್ ನಾವು ಜಿಲ್ಲೆ ಜನತೆಯ ಪರ, ಮೆಡಿಕಲ್ ಕಾಲೇಜ್ ಪರ. ನಾವು ಶಿವಾನಂದ ಪಾಟೀಲ್ ಪರನೂ ಇಲ್ಲ, ಎಂ ಬಿ ಪಾಟೀಲ್ ಪರನೂ ಇಲ್ಲ, ಎಂ ಬಿ ಪಾಟೀಲ್ ವಿರುದ್ಧ ಇಲ್ಲ, ಶಿವಾನಂದ ಪಾಟೀಲ್ ವಿರುದ್ಧ ಇಲ್ಲ. ಶಿವಾನಂದ ಪಾಟೀಲ್ ಮತ್ತೆ ಬೆಳಗಾವಿ ಅಧಿವೇಶನದಾಗ ಧ್ವನಿ ಎತ್ತಬೇಕಲ್ಲ, ಅಜೆಂಡಾದೊಳಗೆ ಸೇರಿಸಬೇಕಲ್ಲ. ಅವರು ನೋಡ್ರಿ, ನಿಮ್ ಶಾಸಕರು ಅವರೊಬ್ಬರೇ ಅಲ್ಲ ನಾ ಹೇಳೋದು, ಕಾಂಗ್ರೆಸ್ನ ಅಷ್ಟು ಶಾಸಕರು, 2 ಸಚಿವರು ಸದನದೊಳಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಇದ್ರ ಬಗ್ಗೆ? ಯಾಕೆ ಅದನ್ನ ಅಜೆಂಡಾದಾಗ ಸೇರ್ಪಡೆ ಮಾಡಿಲ್ಲ? ಈಗ ತುರ್ತಾಗಿ ಮಾಡುವಂತದ್ದು ಏನಿಲ್ಲ, ಮುಂಚೆನೆ ಕೇಳಿರ್ತಾರೆ ಅದನ್ನ ಅಜೆಂಡಾ, ಏನಿಲ್ಲ ಅಜೆಂಡಾ ಫಿಕ್ಸ್ ಆಗ್ಬೇಕು, ಮುಂಚೆನೆ ತೊಂದಿರ್ತಾರೆ, ಯಾಕೆ ವಿಷಯನ ಇಟ್ಟಿಲ್ಲ ಅಲ್ಲಿ? ಈಗ ಅದು ಹೇಳಕ್ಕೆ ಇವತ್ತು ನಾವು ಪ್ರೆಸ್ ಮೀಟ್ ಕರೆದ್ವಿ. ನಿನ್ನೆ ಒಂದು ನಿಮಿಷ ಬಸನಗೌಡರು ಏನು ಹೇಳಿಕೆ ಕೊಟ್ಟರು, ಎಂ ಬಿ ಪಾಟೀಲ್ರನ್ನ ಎದುರಾಗಿ ಎಳೆದು ತಂದರು, ಶಿವಾನಂದ ಪಾಟೀಲ್ಗೆ ಎದುರಾಗಿ ಎಳೆದು ತಂದರು, ಈ ಹೋರಾಟಗಾರಿಗೆಲ್ಲ ಬೈದ್ರಲ್ಲ. ಅವಾಗ ನಾವು ಎಂ ಬಿ ಪಾಟೀಲ್ರಿಗೆ ಮಾತಾಡೀವಿ, ಶಿವಾನಂದ ಪಾಟೀಲ್ರಿಗೆ ಮಾತಾಡೀವಿ, ನಮ್ಮ ಶಾಸಕರಿಗೂ ಮಾತಾಡಿದ್ವಿ. ಇಲ್ಲ ನಾವು ಈ ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ಘೋಷಣೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಅದು ಮಾಡ್ತೀವಿ. ಇವತ್ತು ಅವ್ರು ಹೇಳಿದ ಬಳಿಕ ನಾವು ಇವತ್ತು ಪ್ರೆಸ್ ಮೀಟ್ ಕರೆದ್ವಿ. ಹೇಳಿದಾರ ಅಂದ್ರೆ ಒಂದು ಬೇಡಿಕೆ ಈಡೇರಿಸಲಿಕ್ಕೆ ಇಷ್ಟು ಮಂದಿ ಸಚಿವರು, ಶಾಸಕರು, ಆಡಳಿತ ಪಕ್ಷಕ್ಕೆ 80 ದಿನ ಹೋರಾಟ ಮಾಡಬೇಕಾ? 84 ದಿನಾನು ಇಂತಿಲ್ಲ, 8 ದಿವಸತ್ತೂ ಇಲ್ಲ, ಟೋಟಲಿ ಸ್ಪಂದಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಒಂದು ನಿರ್ಣಯ ಮರು ವಿಚಾರ ಆಗ್ಬೇಕಾಗ್ತದೆ ಸರ್ಕಾರ. ಆಲ್ರೆಡಿ ಬೇರೆ 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 ಇದ್ರ ನಂತರದ ಏನ್ ಮಂಜೂರಾದ ಜಿಲ್ಲೆಗಳಿಗೆ ಶಾಂಕ್ಷನ್ ಆಗಿ ಡಿ ಕೆ ಶಿವಕುಮಾರ್ ಅವ್ರು ತಗೊಂಡು ಹೋದ್ರು, ಬೇರೆ ಬೇರೆ ಜಿಲ್ಲೆಗಳಿಗೆ ತಗೊಂಡು ಇಲ್ಲ, ಅವೆಲ್ಲ ಮೊದಲಾಗಿದ್ದವು. ನೋಡ್ರಿ, ನಿಮ್ಮ ನೋವಿಗೆ ನಾವು, ನಿಮ್ಮ ವಿಚಾರಕ್ಕೆ ನಾವು ಸ್ಪಂದಿಸ್ತಾ ಇದ್ದೀವಿ. ನೀವು ಅದೇ ರೀ ಹೋರಾಟಗಾರಿ ನೀವು ಸ್ಪಂದಿಸಿರಿ, ನಿಮಗೆ ನಾವು ಸ್ಪಂದಿಸ್ತಾ ಇದ್ದೀವಿ. ಹೋರಾಟಗಾರಿ ನೀವು ನಾ ಆಗ್ಲೇ ಹೇಳಿನಿ, ಹೋರಾಟಗಾರಿ ನೀವು ಸ್ಪಂದಿಸಿದ್ಕೆ ಇಲ್ಲಿಗೆ ಬಂದಿದೆ, ಇಲ್ಲ ಅಂದ್ರೆ ಬರ್ತಿರ್ಲಿಲ್ಲ ಅಂತ ಹೇಳಿದೀನಿ ಮೊದಲೇ. ನಾನು ಮೀಡಿಯಾದವ್ರಿಗೆ ಧನ್ಯವಾದ ಹೇಳಿದೀನಿ. ಯಾಕಂತ ಕೇಳಿದ್ರೆ ಯತ್ನಾಳ್ ಅವರು ನಮ್ಮ ವಿರುದ್ಧ ಕೊಟ್ಟಿದ್ದಾರೆ, ನಾವು ಕೊಡ್ಬೇಕಾಗ್ತದ. ನೀವು ಅದನ್ನ ಹೇಳ್ಬೇಡ್ರಿ, ನಮ್ಮ ವಿರುದ್ಧ ಕೊಟ್ಟಿದ್ದಾರೆ. ಈಗ ನೀವು ಯತ್ನಾಳ್ರ ಬಗ್ಗೆ ಏನ್ ಮಾತಾಡತ್ತಿರಲ್ಲ, ಇಷ್ಟೇ ಸರ್ಕಾರದ ಬಗ್ಗೆ ಮಾತಾಡಿದ್ರೆ ಇಷ್ಟೊತ್ತಿಗೆ ಮಂಜೂರು. ಸರ್ಕಾರದ ಬಗ್ಗೆ ವಿನಂತಿ ಮಾಡ್ತೀವಿ, ನಾವ್ಯಾಕೆ ಮಾತಾಡ್ತೀವಿ? ನಮ್ಮ ಸರ್ಕಾರದ ನಾವ್ಯಾಕೆ ಮಾತಾಡ್ತೀವಿ? ನಾವ್ಯಾಕೆ ಮಾತಾಡ್ತೀವಿ? ನಾವು ಅಲ್ಲಿ ಪ್ರೆಷರ್ ಹಾಕ್ತಿವಿ, ಒತ್ತಡ ಹಾಕಿ ಮಾಡಿಸ್ತೀವಿ. ಈಗ 7 ತಿಂಗಳಾಗ್ಯದ, ಇನ್ನೊಂದ್ 2 ತಿಂಗಳು ಕೈರಿ ಆಗ್ತದ, 9 ತಿಂಗಳು ಬೇಕಾಗ್ತದ. ನೀವು ಸುಮ್ಮನೆ ಗಡಬಡ ಮಾಡ್ಬೇಡ್ರಿ ತಮ್ಮ. 9 ತಿಂಗಳು ಬೇಕಾದಕ್ಕೆ ಯಾವಾಗ್ಲೂ. ನಾನು ಹೇಳ್ತೀನಿ ಕೇಳ್ರಿ, ಆಗ್ಲೇ ನೀವು ಏನ್ ಮಾಡಂಗಿದ್ರಿ ಅಂದ್ರೆ ನಾನು ಒಪ್ಕೊಂಡಿದ್ದ ಮಾತು ಅವಾಗ್ಲೇ ಹೇಳಿದಿಲ್ಲ. ಕೊಡ್ಬೇಕಂತ ಮಾಡಿದ್ದು ಹಿಂದಿನ ಸರ್ಕಾರ ಇರ್ಬೋದು. ನಾವು ನಾರ್ಮಲ್ ಡಿಲಿವರಿ ಆಗ್ಬೇಕಂತೇಳಿ ವಿಚಾರ ಮಾಡಾಕ್ತೀವಿ. ನಾರ್ಮಲ್ ಆಗ್ಬೇಕು ಡಿಲಿವರಿ. ನೀವು ಆಪರೇಷನ್ ಮಾಡ್ಕೊಂಡು ಡೆಲಿವರಿ ಮಾಡತ್ತೀರಿ, 9 ತಿಂಗಳು ಪೂರ್ತಿ ಮುಗಿಲಿ. ಪುರುಷೋತ್ತಮ ಅವ್ರಿಗೆ ಏನೋ ಬರ್ತಾ ಇದೆ ತಡ್ರಿ. ಅಲ್ರಿ 9 ತಿಂಗಳು ಮುಗಿಬೇಕಲ್ಲ, ಅದಕ್ಕೊಂದು ಆ ಮಗು ಬೆಳಿಬೇಕಲ್ಲ, ಹೊಟ್ಟಿಯೊಳಗೆ ಮಗು ಬೆಳಿಬೇಕಲ್ಲ. ನಮ್ಮದೇ ಇರ್ತದೆ ಎಲ್ಲ, ಒಂದು ಅವಕಾಶ ಬೇಕು ಅದಕ್ಕೆ. ಸರ್ ನೋಡ್ರಿ, ನಮಗ ಕ್ಲಿಯರ್ ಹೇಳ್ರಿ, ನಿಮ್ ಸರ್ಕಾರದ ವಿರುದ್ಧ ನೀವು ಹೇಳಕತ್ತಿರೋ, ಯಾರ ವಿರುದ್ಧ ಹೇಳ? ಸರ್ಕಾರದ ವಿರುದ್ಧ ಹೇಳಿಲ್ಲ. ಇವತ್ತಿನ ಪ್ರೆಸ್ ಮೀಟ್ ಒತ್ತಾಯ ಮಾಡ್ಯಾವ ಸರ್ಕಾರಕ್ಕೂ, ಮತ್ತು ನಮ್ಮ ಏನು ಯತ್ನಾಳ್ ಏನು ಅದ್ರ ಬಗ್ಗೆ ಇವು ಹೋರಾಟಗಾರ ಬಗ್ಗೆ ಇವ್ರ ಬಗ್ಗೆ ಇದ್ರ ಬಗ್ಗೆ ದಾರಿ ತಪ್ಪಿಸ್ಲಾಕ ಅದು ಕ್ಲಾರಿಫಿಕೇಶನ್ ಮಾಡ್ಲಾಕ ನಾವು ಮಾಡಿದ್ದೈತಿ. ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡಿದ್ದೇವೆ ನಾವು. ಅವಾಗ ನಾ ಹೇಳಿದಲ್ಲ, ಅದು ಆರೋಗ್ಯ ಸಚಿವರು ಏನ್ ಮಾಡ್ಬೇಕೆಲ್ಲ ಮಾಡ್ಯಾರಲ್ಲ, ಅವ್ರು ವೈದ್ಯಕೀಯ ಶಿಕ್ಷಣ ಸಚಿವರು ಇದ್ದಿಲ್ಲ, ಅದನ್ನ ನಿನ್ನೆ ಆಗಾಳೆ ಹೇಳಿಲ್ಲ. ಮತ್ ಇವನು 7 ವರ್ಷ ಸರ್ಕಾರ ಒಳಗೆ ಇದ್ದಲ್ಲ ಪುಣ್ಯಾತ್ಮ, ಇವ ಯಾಕೆ ಮಾಡಿಲ್ಲ ನಗರ ಶಾಸಕ ಆಗಿ?
ಇವನು ಸರ್ಕಾರ ಒಳಗಿದ್ದಲ್ಲ ಇತ್ತಲ್ಲ ಇವ್ರು ಒತ್ತಡ ಹಾಕಿ ಅಲ್ಲ ಬಾಸಿಯವರ ಸರ್ಕಾರ ಒಳಗಿದ್ದಲ್ಲ ಹೋದ ವರ್ಷ ಸರ್ಕಾರ ಒಂದ್ ನಿಮಿಷ ಬಾಸಿಯವರ ಇಲ್ಲ ಈಗ ಮಾಡ್ತಾರಲ್ಲ ನಮ್ಮವ್ರು ಬಾಸಿಯವರ ಒಂದೇ ನಿಮಿಷ ಇವರು 30 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಾರೆ, ಸೆಂಟ್ರಲ್ದಲ್ಲಿ ರಾಜ್ಯದಲ್ಲಿ ಎಲ್ಲ ಇದ್ದಾರೆ. ಆಗಲೇ ಎಲ್ಲ ಹೇಳಿದ್ದಾಗಿದೆ. ಅವಾಗಿರಲಾರ್ದು 84 ದಿವಸನೂ ಇವತ್ತು ಈ ಮೆಡಿಕಲ್ ಕಾಲೇಜ್ ಬಗ್ಗೆ ತುಟಿ ಬಿಚ್ಚಲಾರ್ದವರು. ಯಾಕಂದ್ರೆ ಅವರು ಸ್ವಾರ್ಥ ಇತ್ತು, ಅದರಲ್ಲಿ ಸ್ವಾರ್ಥ ಅಡಗಿತ್ತು. ಅದು ಆಗೋದಿಲ್ಲ ಅಂತ ತಿಳ್ಕೊಂಡು ಹತಾಶರಾಗಿ ಇವತ್ತು ಇದು ಮಾತಾಡ್ತಾ ಇದ್ದಾರೆ. ಆಗಲೇ ಹೇಳಿದ್ವಿ, ಇದು ಮೆಡಿಕಲ್ ಕಾಲೇಜ್ ಸರ್ಕಾರದ ಪರ ಆಗೇ ಆಗ್ತದೆ. ನೀವೇನು ಇವತ್ತು ಜಿಲ್ಲೆ ಪರವಾಗಿ ಧ್ವನಿ ಎತ್ತಿದ್ದೀರಿ, ಈ ಧ್ವನಿದ ಪರಿಣಾಮನೇ ಅದಕ್ಕೆ ಹೇಳಿದ್ದೀನಿ, ಆಗಲೇ ಒಪ್ಕೊಂಡಿದ್ದೀನಿ. ಈ ಧ್ವನಿ ಪರಿಣಾಮನೇ ಹೂಡಿಕೆ ಮಾಡುದಿಲ್ಲ, ವಾಪಸ್ ತಗೊಂತೀರ ಅದನ್ನ. ನೀವು ಹೋರಾಟ ಕೈ ಬಿಡ್ತೀರ ಅಂತ ಕೇಳ್ಯಾರ. ಅವ ಹೇಳ್ದಂಗೆ ಇಲ್ಲಿ ನಡಿಲಕ್ಕೆ ನಾವು ಮನ್ಯಾಗ ಏನೆಲ್ಲ ಇದು ಏನು ಒಂದು ವಿಷಯ ಅದಕ್ಕೊಂದು ಉತ್ತರ ಹೇಳ್ತೀನಿ ನಾ. 500 ಕೋಟಿ ಬಂಡವಾಳ ಹಾಕೋರು ಕಾಲೇಜ್ ಮಾಡಿದ್ರೆ 10 ಕಾಲೇಜ್ ಮಾಡ್ರಿ, ಯಾರು ಬಂದಾರ? ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಲಿ ಇಲ್ಲಿ, ಅದಷ್ಟೇ ನಮ್ಮ ಉದ್ದೇಶ ಅಷ್ಟೇ. ಮೊದಲನೇದಾಗಿ ಮೆಡಿಕಲ್ ಕಾಲೇಜ್ ಆಗ್ತಿದ್ರೆ ಅದಕ್ಕೆ ನಾ ಮೊದಲನೇದಿದ್ದೀನಿ. ಆಗ್ಲಿ ಮೆಡಿಕಲ್ ಕಾಲೇಜ್ ನಮ್ದೇನ ಇದು ಅಭ್ಯಂತರ ಇಲ್ಲ. ಅದಕ್ಕೆ ಅದು ಬಿಟ್ಟು PPP ಆಗ್ತದೆ ಅಂದ್ರೆ ಸದಾಕ್ ನಾನು ಸಹಮತ ಅದ. PPP ಕಾಲೇಜ್ ಆಗ್ತದೆ ಅಂತಂದ್ರೆ ಅದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ನಾನೇ ತಗೊಳ್ತೀನಿ. ನಮ್ಮ ಜಿಲ್ಲೆಯವ್ರಿಗೆ ಕೆಲಸನೂ ಸಿಗುತ್ತೆ, ಇದನ್ನು ಸಿಗುತ್ತೆ, ಅವ್ರಿಗೆಲ್ಲ ಜಾಬು ಸಿಗುತ್ತೆ, ಒಂದು ಅನುಕೂಲ ಆಗುತ್ತೆ. ನಾನು ಜೊತೆಗೆ ಏನು ಅಂತಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ, ಅವರು ಒಂದು ಮೆಡಿಕಲ್ ಅವ್ರದ್ದು ಕಾಲೇಜ್ ಅದ, ಅವರು ತಗೊಳ್ಳಿಕ್ ಆಗ್ತದೆ, ತಗೊಂಡ್ರೆ ನಮ್ಮ ಜಿಲ್ಲೆಯವ್ರಿಗೆ ತಗೊಳ್ಳಿ ಅಂತ ಅವ್ರು ಹೇಳಿದ್ದೀನಿ. ಮುಗಿತ ಪ್ರಶ್ನೆ. ನಂದು ಒಪ್ಪಿಗೆ ಇದೆ ಮೆಡಿಕಲ್ ಕಾಲೇಜ್ಗೆ ಅಂತ ಹೇಳೋರು 84 ದಿವಸಗಳ ಕಾಲ ಹರ್ತಾಳ ಸ್ಟ್ರೈಕ್ ಕೂತಿದ್ದಾರೆ, ಜನ ಬೇಡಿಕೆ ಸಲ್ಲಿಸ್ತಾ ಇದ್ದಾರೆ. 84 ದಿವಸಗಳಲ್ಲಿ ಒಂದು ದಿವಸರೇ ಬಂದು ನಾನು ಇದು ಸಪೋರ್ಟ್ ಇದ್ದೀನಿ ಮೆಡಿಕಲ್ ಕಾಲೇಜ್ ಮಾಡಲಿ ಅಂತ ಹೇಳ್ಬೇಕಾಗಿತ್ತಲ್ಲ ಅವರು. ನಗರ ಶಾಸಕರಾಗಿ ಅವ್ರು ದಿನ ಹೋರಾಟದ ಮುಂದೆ ಹೋಗ್ತಾರೆ, ದಿನ ಮಂಟಪ ಮುಂದೆ ಹೋಗ್ತಾರೆ, ಒಂದು ಸಲ ಬಂದು ಹೇಳ್ಬೇಕಾಗಿತ್ತಲ್ಲ. ಅವ್ರ ಮನೋಭಾವ ಸರಿ ಇಲ್ಲ, ಅವ್ರು ತಗೋಬೇಕಂತ ಮಾಡಿದ್ರು. ಆದರೆ ಈಗ ಅದು ಆಗೋದಿಲ್ಲ ಅಂತ ತಿಳ್ಕೊಂಡು ಹತಾಶದಿಂದ ಹೇಳ್ಯಾರ ಅಂತ ಹೇಳಿದೀವಿ ನಿಮ್ಗೆ ಆಗಲೇ. ಬಿಟ್ಕೊಡ್ಲಿಕ್ಕೂ ರೆಡಿ ಇದ್ದೀನಿ ಅಂದಾರ ಅವ್ರು. ಏನಂದ್ರು ಈಗ ಅದನ್ನ ಬಿಟ್ಟು ಬಿಡ್ತೀನಿ, ನಾ ತಗೋತೀನಿ ಅನ್ನೋದಕ್ಕೆ ಇಷ್ಟು ಇದಾಗ್ತಾ ಇದೆಯಲ್ಲ. ನಾ ಹಂಗಿದ್ರೆ 500 ಕೋಟಿ ಇನ್ವೆಸ್ಟ್ ಮಾಡೋದು ಬೇಡ, ಅದನ್ನ ಬಿಟ್ಟು ಬಿಡ್ತೀನಿ, ಹಂಗಿತ್ತಂದ್ರೆ ಪ್ರತಿಭಟನೆ ವಾಪಸ್ ತಗೊಳ್ಳಿ ಅಂತ ಅವ್ರು ಹೇಳಿ. ಪುರುಷೋತ್ತಮ ಅವರ, ನೀವು ಆಗಲೇ ಏನು ಕೇಳಿದ್ರಿ, ಸರ್ಕಾರ ಎಷ್ಟು ದಿವಸದಾಗ ಮಾಡ್ತದೆ, ಎಷ್ಟು ದಿವಸದಾಗ ಮಾಡ್ತದೆ ಅಂತ ಕೇಳಿದ್ರಿ. 84 ದಿವಸ ಇವ್ರಿಗೆ ಹೇಳಕ್ಕೆ ಇಲ್ಲಿದಿಲ್ಲೇ ಎದುರಿಗೆ ಹೋಗಿ ನಿಂತು ಹೇಳೋಕ್ಕಾಗಿಲ್ಲ. ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗಿ ಮಾಡೋಕೆ ಲೇಟ್ ಆಗ್ಯದ. ಇದೇ ಥರ ಇವ್ರು ಉನ್ನಾರದು ಇಲ್ಲ. 84 ದಿವಸ ಯಾಕೆ ಲೇಟ್ ಮಾಡ್ಯಾರ? ಅವ್ರು ತೊಗೋಬೇಕಂತ ಸ್ವಾರ್ಥ ಇತ್ತು ಅವ್ರಿಗೆ. ಇದು ಪ್ರೂಫ್ ಅದ. ಇದಕ್ಕಿಂತಲೂ ಇನ್ನೂ ಹೆಚ್ಚಿಗೆ ಬಿಳಿ 500 ಕೋಟಿ ಬಂಡವಾಳ ಹಾಕೋರು ಇನ್ನೊಂದು ಕಾಲೇಜ್ ಮಾಡ್ಕೊಳ್ಳಿ. ಸರ್ಕಾರದ ಕಾಲೇಜ್ಗೂ ಇವರು ಬೆಂಬಲ ಕೊಡ್ಲಿ, ಇಲ್ಲಿ ಕೊಡ್ಬೇಕಾಗಿತ್ತಲ್ಲ ಇಷ್ಟು ದಿವಸ. ಅವ್ರು ತಗೊಳಂಗಿಲ್ಲ ಅಂತೇಳಿ ಬಿಡ್ತಾರ ಅಂತೇಳಿ ಅವ್ರ ಸಲಗೆ ಮಾಡತ್ತಿಲ್ಲ ಸ್ಟ್ರೈಕ್. ಇದನ್ನ ನಮಗೆ ಸರ್ಕಾರ ಅವ್ರು ತಗೋಬಾರ್ದು ಮಾಡ್ತಾ ಇಲ್ಲ, ಅವ್ರು ಇನ್ನೂ 10 ಕಾಲೇಜ್ ತರಲಿ. ಈ ಸ್ಟ್ರೈಕ್ ಅದ್ರ ಸಲುವಾಗಿ ಇಲ್ಲಿದು ಒತ್ತಾಯ. ಸರ್ಕಾರಿ ಕಾಲೇಜ್ ಆಗಲಿ, ಅವರೂ ಮಾಡಲಿ, ಇನ್ನೊಬ್ಬರು ಮಾಡಲಿ, ಮತ್ತವರು ಮಾಡಲಿ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಇನ್ನೂ ಕಾಲೇಜ್ ಬರಲಿ. ನಮ್ಮದೇನು ಅವ್ರು ಸುಮ್ ಹೇಳ್ಯಾರ ಬಿಡು, ಹೇಳ್ಯಾರ ಸರ. ಒಂದ್ ನಿಮಿಷ ಇಲ್ಲ, ಇದು ಒಂದು ನಿಮಿಷ. ಅವ್ರು ಯತ್ನಾಳ್ ಅವ್ರದ್ದು ಅದೇ ಮುಂದುವರೆದ ಭಾಗ ಅವ್ರು ಮಾತಾಡ್ತಾ ಏನಂದ್ರು, ಶಿವಾನಂದ ಪಾಟೀಲ್ ಮತ್ ಕರ್ಕೊಂಡು ಹೋದ್ರು, CM ಬೈಕ್ ಮತ್ ಕಳಿಸ್ತಾರೆ ನೀವು ಹೋಗಿ ಅಂತ ಹೇಳಿದ್ದಾರೆ. ಅಂದ್ರೆ CM ಇವರು ಬೈಕ್ ಅವ್ರಿಗೆ ಅರಿವೇ ಇಲ್ಲ, ಅವ್ರಿಗೆ ಅರಿವೇ ಇಲ್ಲ. ಬಸವನ ಪಾಟೀಲ್ ರೀ ಯಾರು ಕರ್ಕೊಂಡು ತಡ್ರಿ ಸರ ಅದಕ್ಕೆ ಉತ್ತರ ಕೇಳ್ರಿ ಪುರುಷೋತ್ತಮ. ಯಾರು ಕರ್ಕೊಂಡು ಹೋಗಿದ್ರು, ಯಾರಿಗೆ ಬಿಟ್ಟು ಮಾಡಿಸ್ಯಾರ, ಅದ್ರದ್ದು ಅರಿವೇ ಇಲ್ಲ ಅವ್ರಿಗೆ. MB ಪಾಟೀಲ್ ಕರ್ಕೊಂಡು ಹೋಗ್ಯಾರ, ಶಿವನ್ ಪಾಟೀಲ್ ಕರ್ಕೊಂಡು ಹೋಗಿಲ್ಲ. ಅವ್ರು ಏನ್ ಹೇಳ್ಯಾರ, ಶಿವನ್ ಪಾಟೀಲ್ ಕರ್ಕೊಂಡು ಹೋಗ್ಯಾರ, ಬೈಕ್ ಕಳಿಸ್ಯಾರ ಅಂತ ಹೇಳ್ಯಾರ. ಅಂದ್ರೆ CM ಇವರು ಮೊದ್ಲೇ ಫಿಕ್ಸ್ ಆಗ್ಯಾರ, ಇವ್ರು ಮತ್ ಕರ್ಕೊಂಡು ಹೋದ್ರೆ ಇವ್ರ ಪರವಾಗಿ ಯತ್ನಾಳ್ ಪರವಾಗಿ ನೀವು ಬೈತಾರೆ ಅಂತ ಹೇಳಿ ಅರ್ಥ ಆಯ್ತು ಅಲ್ಲಿಗೆ. ನನಗೇನು ಅರ್ಥ ಆಗಿಲ್ಲ ಆ ಪ್ರತಿಭಟನೆ ನಿಯೋಗದ ಮುಂದೆ CM ನೇರವಾಗಿ ಹೇಳಿದಾರಂತೆ, ನನ್ನ ಹತ್ರ ದುಡ್ಡಿಲ್ಲ ಅಷ್ಟು ಮೆಡಿಕಲ್ ಕಾಲೇಜ್ ಮಾಡ್ಲಿಕ್ಕೆ, ಅದಕ್ಕೆ PPP ಯಾರು ಮಾಡ್ತೀರಿ, ಇದು ಬೇಡ ಅಂತೀರಿ, ಅದು ಬೇಡ ಬಿಟ್ಬಿಡಿ, ಅದು ಬೇಡ ಮಾಡಕ್ ಕೊಡಂಗೆ ಏನ್ ಮಾಡ್ತೀರ ಅಂತ ಹೇಳಿ ಕಳಿಸಿದ್ದಾರೆ. ಏನ್ ಮಾಡೋದು ಸರ್ ಕಾಂಗ್ರೆಸ್ ಸರ್ಕಾರ, ನೀವು ಯಾವ ರೀತಿ ಒತ್ತಾಯ? ಅದೇ CM ಇವತ್ತು ಮರುಪರಿಶೀಲನೆಗಾಗಿ ಸೆಕ್ರೆಟರಿ ಅರ್ಜಿ ಬರ್ದಾರ, ಇದು ಲೆಟರ್ ಬರ್ದಾರ, ಮಾಡ್ತಾ ಇದ್ದಾರೆ. ಈಗ ಹೇಳಿರ್ತಾರೆ, ಯಾವುದೋ ಸಂದರ್ಭದಲ್ಲಿ ಹೇಳಿರ್ತಾರೆ, ತಪ್ಪೇನಿಲ್ಲ. ಈಗಾಗಲೇ ತಮಗೆಲ್ಲರಿಗೂ ಗುರ್ತಿದ್ದಾಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದ ಉದ್ದೇಶ ಏನಂದರೆ, ವಿಜಯಪುರ ನಗರದಲ್ಲಿ ಸತತವಾಗಿ 3 ತಿಂಗಳಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜ ಈ ವಿಜಯಪುರ ನಗರಕ್ಕೆ, ವಿಜಯಪುರ ಜಿಲ್ಲೆಗೆ ಆಗಬೇಕಂತ ಹೇಳಿ ಹೋರಾಟಗಾರರು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ರಾತ್ರಿ ಹಗಲು ಆ ಒಂದು ಹೋರಾಟ ಮಾಡ್ತಾ ಇದ್ದಾರೆ.
ಯಾವುದೇ ಒಂದು ಸ್ವಂತ ಹಿತಕ್ಕಾಗಿ ಅಥವಾ ಯಾವುದೇ ಆಮಿಷಕ್ಕೆ ಒಡ್ಡಿ ಅವರಲ್ಲಿ ಕುಳಿತಿಲ್ಲ. ಈಗ ಯತ್ನಾಳ್ ಅವರು ಆ ಹೋರಾಟಗಾರರಿಗೆ ಅವಮಾನಿಸಿ ಪೇಮೆಂಟ್ ಗಿರಾಕಿಗಳು ಶಿವಾನಂದ ಪಾಟೀಲ್ ಅವರಿಂದ ಸಾಯಂಕಾಲ ಹೋಗಿ ಪೇಮೆಂಟ್ ಮಾಡ್ಕೋತಾರಂತ ಹೇಳಿದ್ದು ಇದು ನಾವು ತೀವ್ರವಾಗಿ ಖಂಡಿಸಬೇಕಾಗ್ತದೆ. ಅದರ ಜೊತೆಗೆ ಆ ಒಂದು ಹೋರಾಟದ ಸ್ಥಳಕ್ಕೆ ಬಂದು ಭಾಷಣ ಮಾಡೋರು ಎಲ್ಲರೂ ಲಪೂಟ್ರು ಅಂತ ಹೇಳಿದರು. ಅದಕ್ಕಾಗಿ ಇವನಿಗೆ ನಾನು ಹೇಳಬೇಕಾಗ್ತದೆ, ನೀನು ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇಡೀ ಜಿಲ್ಲೆಗೆ ಬೇಕಾಗುವಂಥ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಹೋರಾಟ ಮಾಡಲಿಕ್ಕೆ ಬಂದಂಥ ಹೋರಾಟಗಾರರಿಗೆ ಮತ್ತು ಮಠಾಧೀಶರು ಬಂದಿದ್ದಾರೆ, ಬುದ್ಧಿಜೀವಿಗಳು ಬಂದಿದ್ದಾರೆ, ಮಾಜಿ ಸೈನಿಕರು ಬಂದಿದ್ದಾರೆ, ವಿದ್ಯಾರ್ಥಿಗಳು ಬಂದಿದ್ದಾರೆ, ಇಡೀ ಜಿಲ್ಲೆಯ ರೈತ ಹೋರಾಟಗಳು, ವಿವಿಧ ಎಲ್ಲ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಬಂದಿದ್ದಾರೆ, ಕಾರ್ಮಿಕ ಸಂಘಟನೆಗಳು ಬಂದಿದ್ದಾರೆ, ಅಂಗವಿಕಲ ಸಂಘಟನೆಗಳು ಬಂದಿದ್ದಾರೆ. ಯಾವುದೇ ಒಂದು ಸಂಘಟನೆ ಇವತ್ತು ಉಳಿದಿಲ್ಲ ಆ ಒಂದು ವೈದ್ಯಕೀಯ ಕಾಲೇಜ್ ಹೋರಾಟಕ್ಕೆ ಬೆಂಬಲ ಮಾಡಲಿಕ್ಕೆ ಬಂದು ಎಲ್ಲರೂ ಭಾಷಣ ಮಾಡಿದ್ದಾರೆ. ಅವರೆಲ್ಲರಿಗೂ ಅವ್ರು ಲಪೂಟ್ರು ಮಕ್ಕಳು ಅಂತ ಹೇಳಿದ್ದು. ಆದರೆ ನೀ ಎಂಥ ಲೋಫರ್ ಅದೇತ್ ನಾನು ಇಲ್ಲಿ ಹೇಳಬೇಕಾಗ್ತದೆ. ಯಾಕಂದ್ರೆ ಈ ಶಬ್ದ ಅವನ ಭಾಷೆಗಳಿಗೆ ನಾವು ಇವತ್ತು ಯಾಕೆ ನಾವೆಲ್ಲ ಈ ರೀತಿ ಏಕವಚನದಲ್ಲಿ ಜನರಿಗೆ ಇದು ಲಪೂಟ್ರು ಲಫಂಗ್ರ ಅಂತ ಹೇಳುವಂಥ ನೀ ಎಂಥ ಲಫಂಗ, ನೀನು ಲೋಫರ್ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕಾಗಿ ಇವತ್ತು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಯತ್ನಾಳ್ಗೆ, ನೀನು ಎಲ್ಲ ಸರ್ಕಾರಿ ವೈದ್ಯಕೀಯ ಹೋರಾಟಗಾರರಿಗೆ ಮತ್ತು ಜಿಲ್ಲೆಯ ಜನತೆಗೆ ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ನೀ ಕ್ಷಮೆ ಕೇಳಿಲ್ಲ ಅಂದ್ರೆ ನೀ ಅಧಿವೇಶನದಿಂದ ಬಂದ ತಕ್ಷಣ ವಿಜಯಪುರ ನಗರದಲ್ಲಿ ನೀ ಎಲ್ಲಿ ಹೋಗೋದ್ರಲ್ಲಿ ಬದ್ದಲ್ಲಿ ನಿಮಗೆ ಕಪ್ಪು ಬಾವುಟ ತೋರಿಸ್ಬೇಕಾಗ್ತದೆ. ಅದರ ಜೊತೆಗೆ ನನ್ನ ಕಾರ್ಯಕರ್ತರಿಗೆ ಕಪ್ಪು ಮಸಿ ಬಳಿಲಿಕ್ಕೆ ಕರೆ ಕೊಡಬೇಕಾಗ್ತದೆ. ಅದಕ್ಕಾಗಿ ಇವತ್ತಿನ ದಿವಸ ನಾನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವನಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇನ್ನೊಂದು ಹೇಳಬೇಕಾದ್ರೆ, ಪೇಮೆಂಟ್ ತೊಗೊಂಡು ಹೋರಾಟಕ್ಕೆ ಕೂತಿದ್ದಾರೆ, ಹೋರಾಟ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರೆ. ಮತ್ತು ನೀನು ಒಂದು ಸಲ ವಾಜಪೇಯಿ ಪ್ರಧಾನಿ ಆಗುವ ಸಂದರ್ಭದಲ್ಲಿ ಪೇಮೆಂಟ್ ತೊಗೊಂಡು ಕ್ರಾಸ್ ವೋಟ್ ಮಾಡಿದ್ದೆ ಅನ್ನೋದು BJP ನಾಯಕರು ಸೋಮಣ್ಣವರು, ರೇಣುಕಾಚಾರ್ಯರು ಮಾಧ್ಯಮದ ಮುಖಾಂತರ ನಿನಗೆ ಟೀಕೆ ಈಗಾಗಲೇ ಹೇಳಿದ್ದಾಗಿದೆ. ಅದಕ್ಕಾಗಿ ನೀನು ಸಾಕಷ್ಟು ಹೋರಾಟಕ್ಕೆ ನೀನು ಈಗ SM ಪಾಟೀಲ್ ಗಣ್ಯರು ಹೇಳಿದ ಹಾಗೆ ನೀನು ಹೋರಾಟ ಮಾಡ್ಕೊತಿ ಬಂದು ಈ ರೀತಿ ಒಂದು ಸ್ಥಾನಕ್ಕೆ ಪಡೆದುಕೊಂಡಿದ್ದೆ. ಮತ್ತು ನೀನು ಏನದ ಹೋರಾಟ ಮಾಡುವಾಗ ಯಾರ್ಯಾರ ಬಳಿ ಪೇಮೆಂಟ್ ತೊಗೊಂಡು ಮಾಡಿ ಅಂಥೇಳಿ ನಾವು ಪ್ರಶ್ನೆ ಕೇಳಬೇಕಾಗ್ತದೆ. ನೀ ಎಷ್ಟು ಹೋರಾಟ ಮಾಡಿ ಆಯಾ ವಿಷಯಗಳಿಗೆ ಆ ಸಂಬಂಧಪಟ್ಟವ್ರ ಬಳಿ ಎಷ್ಟು ಪೇಮೆಂಟ್ ತೊಗೊಂಡು ನೀವು ಹೋರಾಟ ಮಾಡ್ಕೊಂಡು ಬಂದಿದ್ದೆ ಅಂತೇಳಿ ನಾವು ಪ್ರಶ್ನೆ ಕೇಳಬೇಕಾಗ್ತದೆ. ಅದ್ರ ಜೊತೆಗೆ ಇನ್ನೊಂದು ಹೇಳ್ಬೇಕಂದ್ರೆ, ಶಿವಾನಂದ ಪಾಟೀಲ್ ಅವ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ ಅವನಿಗೆ ಏನೂ ನೈತಿಕತೆ ಇಲ್ಲ. ಯಾಕಂದರೆ ಮೊನ್ನೆ ಅವರು ತಮ್ಮ ಮಾಧ್ಯಮದ ಮುಖಾಂತರ ಹೇಳಿದ್ರು, ಅವರು DCC ಬ್ಯಾಂಕ್ದಲ್ಲಿ ಬೆಣ್ಣೆ ಹೊಡ್ಕೋತ ಕೂತಾನ ಅಂತ ಹೇಳಿದ್ರು. ಪುಣ್ಯಾತ್ಮ, ನೀನು ಸಿದ್ದೇಶ್ವರ ಬ್ಯಾಂಕ್ ಇಡೀ ಜಿಲ್ಲೆ ಜನತೆ ಗುರ್ತೈತಿ. ಆ ಸಿದ್ದೇಶ್ವರ ಬ್ಯಾಂಕ್ ಅಧ್ಯಕ್ಷ ಇದ್ದಾಗ ಆ ಲೂಟಿ ಮಾಡಿ, ಸಿದ್ದೇಶ್ವರ ಬ್ಯಾಂಕ್ ಲೂಟಿ ಮಾಡಿ ಅದು ಸೂಪರ್ ಸೀಡ್ ಮಾಡುವಂಥ ಪ್ರಸಂಗ ಮಾಡ್ಕೊಂಡು ಇಟ್ಟಿದ್ದೇನೋ ಇಡೀ ಜಿಲ್ಲೆ ಜನತೆ ಗುರ್ತದ. ಸೂಪರ್ ಸೀಡು ಆಯಿತು. ಮುಂದೆ ಶಿವಾನಂದ ಪಾಟೀಲ್ ಅವರ ಪ್ರಯತ್ನದಿಂದ ಇವತ್ತು ಸಿದ್ದೇಶ್ವರ ಬ್ಯಾಂಕ್ ಜೀವಂತವಾಗಿ ಉಳಿದಿದೆ. ಮತ್ತು ಇಂಥ ಕಾರ್ಯ ನೀನು ಮಾಡ್ತಾ ಬಂದಿದ್ದಿ. ಅದು ಮೊಹಮ್ಮದ್ ಮೊಹಸಿನ್ ಅವರು ಅಡ್ಮಿನಿಸ್ಟ್ರೇಟರ್ ಆಗಿ ಎಲ್ಲ ಏನದ ಎಷ್ಟು ಕಟ್ಬಾಕಿದ್ದು ಕೋಟ್ಯಾನುಗಟ್ಟಲೆ ಇವತ್ತು ಇದು ಆಗಿತ್ತು. ಇವನು ಅದರಲ್ಲಿ ಹಿರೇಬೇವನೂರು ಸಕ್ಕರೆ ಕಾರ್ಖಾನೆಯ ರೈತರಿಗೆ ಬೋಗಸ್ ಉತ್ತಾರ ಹಾಕಿ ಅವಾಗ ಬೋಗಸ್ ಸಾಲ ಎತ್ಕೊಂಡಿದ್ದೀವ. ರೈತರಿಗೆ ಗುರ್ತಿಲ್ಲದ ಹಾಗೆ ಉತ್ತಾರ ಮೇಲೆ ಬೋಜ ಕೊಡಿಸಿದ್ದ. ಇದು ಇಡೀ ಜಿಲ್ಲೆ ಜನತೆ ಗುರ್ತೈತಿ. ರೈತರು ಹೋರಾಟ ಮಾಡಿದ್ರು. ಅದಕ್ಕಾಗಿ ಇಂಥ ಅವ್ನಿಗೇನು ನೈತಿಕತೆ ಅದು ಶಿವಾನಂದ ಪಾಟೀಲ್ ಬಗ್ಗೆ ಹೇಳಲಿಕ್ಕೆ. ಇವತ್ತು DCC ಬ್ಯಾಂಕ್ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರತಿ ವರ್ಷ ಪ್ರಶಸ್ತಿ ಪಡಿತಾ ಇದೆ. ಮತ್ತು ಜಿಲ್ಲೆಯ ರೈತರಿಗೆ ಸಾವಿರಾರು ರೈತರು ಇವತ್ತು DCC ಬ್ಯಾಂಕ್ನಿಂದ ಅನುಕೂಲ ಅವರಿಗೆ ಆಗಿದೆ. ಅದಕ್ಕಾಗಿಯೇ ಶಿವಾನಂದ ಪಾಟೀಲ್ಗೆ ಸತತವಾಗಿ 25 ವರ್ಷದಿಂದ ಜಿಲ್ಲೆಯ ರೈತರು ಅವಿರೋಧವಾಗಿ ಆಯ್ಕೆ ಮಾಡ್ತಾ ಬಂದಿದ್ದಾರೆ. ಇಂಥ ಪ್ರಸಂಗದಲ್ಲಿ
ಶಿವಾನಂದ ಪಾಟ್ಲಿಗೆ ಯಾಕೆ ಹುಲಿ ಹತ್ತಾರ ಅಂತ ಹೇಳ್ದ ಮೊನ್ನೆ ಅವ ಸುಮ್ಕೆ ಹುಲಿ ಹತ್ತಾರ ಶಿವಾನಂದ ಪಾಟ್ಲಿಗೆ ಅಂತ ಹೇಳ್ದ. ನಿನ್ನಂಗೆ ಸ್ವಯಂ ಘೋಷಿತ ನಕಲಿ ಹುಲಿ ಅಲ್ಲವ, ಸ್ವಯಂ ಘೋಷಿತ ನಕಲಿ ಹಿಂದೂ ಹುಲಿ ಅಂತಲೇ ಹೇಳಬೇಕಾಗ್ತದೆ. ಯಾಕಂದರೆ ನೀ ಹುಲಿಯ ಶಿವಾನಂದ ಪಾಟೀಲ ಅಸಲಿ ಹುಲಿ ಅವ. ಯಾಕಂದ್ರೆ ಅವ ಸಿಕ್ಕಲ್ಲೇ ನಿಂತಾಗ ಬೊಗಳೋದಿಲ್ಲ. ನಾನು ಈ ಹಿಂದೂ ಹೇಳಿದ್ದೆ, ಹುಲಿ ಏನಿರ್ತದಲ್ಲ ಯಾವಾಗರೊಮ್ಮೆ ಗರ್ಜಿಸ್ಬಿಡ್ತದದು, ಎಲ್ಲಿ ಸಿಕ್ಕಲ್ಲೇ ಬೊಗಳೋದಿಲ್ಲ ಅದು. ಅದಕ್ಕೆ ಹುಲಿ ಗರ್ಜಿಸ್ತದ ಬೊಗಳಲ್ಲ ಏನು. ಅದಕ್ಕಾಗಿ ಅವನಿಗೆ ಬೊಗಳೋದು ಸ್ವಲ್ಪ ಕಡಿಮೆ ಮಾಡ್ಬೇಕಂತ ಈಗ ಅನಿವಾರ್ಯವಾಗಿ ಅವನ ಬಗ್ಗೆ ನಾವು ಪತ್ರಿಕಾಗೋಷ್ಠಿ ಮಾಡಬೇಕು, ಅವನ ಬಗ್ಗೆ ಮತ್ತೆ ಪ್ರತಿಕ್ರಿಯೆ ಕೊಡ್ಬೇಕಂತೇಳಿ ನಾವು ಬಿಟ್ಟಿದ್ದೇವೆ ವಿಚಾರ ಏನೋ ಹುಚ್ಚಾಗ್ಯಾನ ಅಂತೇಳಿ. ಮತ್ತು ಈ ಊರಾಗ ಹುಚ್ಚನೆ ಮತ್ತೆ ಹೆಚ್ಚು ತಿರುಗಾಡಕತ್ತಂದ್ರೆ ಇಡೀ ಸಾರ್ವಜನಿಕರಿಗೆ ಇಂಥ ಒಂದು ಬಡವರಿಗೆ ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜಿನ ವಿರೋಧ ಮಾಡ್ಲಕತ್ತನ ಅಂತೇಳಿ ಅನಿವಾರ್ಯವಾಗಿ ನಾವು ಪತ್ರಿಕಾಗೋಷ್ಠಿ ಮಾಡೋದು ಪ್ರಸಂಗ ಬಂತು. ಅದಕ್ಕಾಗಿ ಇವತ್ತು ಅವನು ನಗರ ಶಾಸಕಾಗಿ ಒಂದು ಸಲ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಯಾನೇನು? ಯಾರೇ ನೋಡ್ರಿ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಬಡವರ ಅಲ್ಲಿ ರೋಗಿಗಳ ಒಂದು ಏನು ಉಪಚಾರ ನಡೀತಿದೆ, ಯಾವ ರೀತಿ ನಡೆದ ಅಂತೇಳಿ ಒಬ್ಬ ನಗರ ಶಾಸಕಾಗಿ ಇನ್ನೂವರೆಗೆ ಸರ್ಕಾರಿ ಆಸ್ಪತ್ರೆ ನೋಡಿಲ್ಲ ಅವ ಅಧ್ಯಕ್ಷರ ನಗರ ಇದ್ರ ಸಮಿತಿ ಅಧ್ಯಕ್ಷ ಇರ್ತಾನೆ. ಹೋಗಿ ಅಲ್ಲಿ ಏನಾರ ಪ್ರಗತಿ ಪರಿಶೀಲನೆ ಮಾಡ್ಯಾನ ಏನು ಅಲ್ಲಿ ಶಿವಾನಂದ ಅವ್ನಿಗೆ ಯಾಕವ ಈ ರೀತಿ ಹೇಳಕತ್ತಾನಂದ್ರೆ ಅವ ಆಸ್ಪತ್ರೆಗೆ ಹೋಗಿಲ್ಲ, ಇಲ್ಲಿ ಏನಾಗ್ಯದ ಶಿವಾನಂದ ಪಾಟೀಲ ಏನೇನು ಮಾಡ್ಯಾನ ಅನ್ನೋದೇ ಗೊತ್ತಿಲ್ಲ ಅವನಿಗೆ. ಅಲ್ಲಿ ಟ್ರಾಮಾ ಸೆಂಟರ್ ಮಾಡಿದ್ದು 153 ಎಕರೆ ಜಮೀನು ಏನದು ಎನ್ಕ್ರೋಚ್ಮೆಂಟ್ ಆಗಿತ್ತು ಎಲ್ಲವನ್ನೂ ಒಂದು ಸರ್ಕಾರಿ ಆಸ್ಪತ್ರೆ ಹೆಸರಲ್ಲಿ ಮಾಡಿ ಇವತ್ತು ದೊಡ್ಡ ಆಸ್ತಿ ಮಾಡಿ ಕೊಟ್ಟಿದ್ದು ಜಿಲ್ಲೆಯ ಜನತೆಗೆ ಶಿವಾನಂದ ಪಾಟೀಲ್. ಅದಕ್ಕಾಗಿ ಅಲ್ಲಿ ಹೋಗಿ ಪ್ರತಿಯೊಂದು ಇವತ್ತು 200 ಹಾಸಿಗೆಯ ತಾಯಿ ಮಕ್ಕಳ ಆಸ್ಪತ್ರೆ ಮಾಡಿದ್ದು ಅಲ್ಲಿ ಅವರು ಒಂದು ಸ್ವಲ್ಪ ಸಮಯದಲ್ಲಿ ಸಚಿವರಿದ್ದಾಗ ಎಷ್ಟು ಈಗ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಏನು ಸೌಲಭ್ಯಗಳು ಬೇಕಾಗ್ಯಾವ ಎಲ್ಲವನ್ನು ಅವರು ಮಾಡಿಬಿಟ್ಟಾರ ಅವಾಗ. ಈಗ ಮತ್ತು ಅವ ಏನು ಮಾಡ್ಯಾನ, ಸರ್ಕಾರ ಇದ್ದಾಗ ಯಾಕೆ ಮಾಡಿಲ್ಲತ್ತೆ ಅವರಿದ್ದಾಗ ಯಾಕೆ ಮಾಡಿಲ್ಲ ಅಂತ ಹೇಳ್ತಾನೆ ಅದು ಅಷ್ಟು ಅವನಿಗೆ ಕಾಮನ್ ಸೆನ್ಸ್ ಇಲ್ಲ. ಅವರು ವೈದ್ಯಕೀಯ ಶಿಕ್ಷಣ ಸಚಿವ ಇದ್ದಿಲ್ಲ, ಸರ್ಕಾರಿ ವೈದ್ಯಕೀಯ ಕಾಲೇಜು ಕೊಡುವಂಥದ್ದು ಸರ್ಕಾರಿ ವೈದ್ಯಕೀಯ ಕಾಲೇಜು ಮಂಜೂರು ಮಾಡುವಂಥದ್ದು ಕೆಲಸ ಆ ಪೋರ್ಟ್ಫೋಲಿಯೋನೇ ಬೇರೆ ಅದ. ಆರೋಗ್ಯ ಸಚಿವನ ಕೆಲಸನೇ ಬೇರೆ ಅದ. ಅವರು ಬರೀ ಆರೋಗ್ಯ ಸಚಿವರು ಅಷ್ಟೇ ಇದ್ರು ಅವರು. ಈಗ ಯಾವ ರೀತಿ ಹಿಂಗೆ ಗುಂಡೂರಾವ್ ಮತ್ತು ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಅವರು ಅದಾರ. ಈಗ ಅವರಿಗೆ ಆವಾಗ ಅವರು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಕೊಡುವಂಥದ್ದು ಅವ್ರ ಕೈ ಆಗಿತ್ತಿಲ್ಲ. ಆದರೂ ಅವರಿಗೆ ಎಷ್ಟು ಏನು ಅವಶ್ಯಕತೆ ಮುಂದೆ ಆ ಒಂದು ಮುಂಚೂಣಿ ಇಟ್ಕೊಂಡು ಈ ರೀತಿ ಒಂದು ವಿಷನ್ ಇಟ್ಕೊಂಡು ಮುಂದೆ ನಾವು ಸರ್ಕಾರಿ ಒಂದು ವೈದ್ಯಕೀಯ ಕಾಲೇಜ್ ಮಾಡಬೇಕಾಗ್ತದೆ, ಏನೇನು ಇಲ್ಲಿ ಸಕಲ ಸೌಲಭ್ಯಗಳು ನಮಗೆ ದೊರಕಿಸ್ಬೇಕಾಗತ್ತೆ ತನ್ನ ಕಡೆಯಿಂದ ಎಷ್ಟು ಸಾಧ್ಯ ಅಷ್ಟು ಹೆಚ್ಚಿನ ರೀತಿಯಲ್ಲಿ ಎಲ್ಲವನ್ನು ಇವತ್ತು ಜಮೀನಾಗಲಿ ಟ್ರಾಮಾ ಸೆಂಟರ್ ಆಗಲಿ ಅಥವಾ ಇನ್ನೊಂದು ಅಲ್ಲಿ ಅಪರ ನಿರ್ದೇಶಕರ ಒಂದು ಹುದ್ದೆನೂ ಕೂಡ ಅವರು ಸ್ಪಷ್ಟಿಸಿ ಮಾಡಿ ಈಗಾಗಲೇ ಮೊದಲೇ ಅವರು ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿನೇ ಒಂದು ಅಪರ ನಿರ್ದೇಶಕರ ಹುದ್ದೆನೂ ಕೂಡ ಅವಾಗೇ ಅವರು ಮಾಡಿದ್ದಾರೆ. ಎಲ್ಲವೂ ಈಗ ಬರೀ ಏನಾಗ್ಯದ ಅಂದ್ರೆ ಸರ್ಕಾರಿ ಏನು ಈಗ ಹೆಚ್ಚು 100 ಕೋಟಿ ಅಲ್ಲಿ ಅವಶ್ಯಕತೆ ಇಲ್ಲ. ಈಗ ಬರೀ ಏನದ ಕಾಲೇಜ್ ಮಾಡಲಿಕ್ಕೆ ಭಾಳ ಏನಲ್ಲ 100 ಕೋಟಿ ಒಳಗಾಗಿ ಅಷ್ಟೇ ಅವ್ರಿಗೆ ಸರ್ಕಾರದಿಂದ ಅವಶ್ಯಕತೆ ಅದ. ಎಲ್ಲವನ್ನು ಎಷ್ಟು ಸುಸಜ್ಜಿತವಾಗಿ ಏನು ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಏನೇನು ಅವಶ್ಯಕತೆ ಎಲ್ಲನೂ ಮಾಡಿಬಿಟ್ಟಿದ್ದಾರೆ. ಅದಕ್ಕಾಗಿ ಇವ್ರಿಗೇನದ ಏನು ನೈತಿಕತೆ ಅದ ಯತ್ನಾಳಗೆ? ಪುಣ್ಯಾತ್ಮ ನೀನು ರೈಲ್ವೆ ಮಂತ್ರಿ ಇದ್ದಿ, ಒಂದು ರಾಜಧಾನಿಗೆ ಹೋಗ್ಲಾಕ ಜನರಿಗೆ ಇನ್ನೂರಿಗೆ ಬೆಂಗಳೂರಿಗೆ ಹೋಗ್ಲಾಕ ಒಂದು ಟ್ರೈನ್ ಮಾಡೋಕ್ಕಾಗಿಲ್ಲ ನನಗೆ. ನೀವು ಮತ್ತೊಬ್ಬರಿಗೆ ಹೇಳಲಿಕ್ಕೆ ಏನು ನೈತಿಕತೆ ಐತಿ ನನಗೆ? ಶಿವಾನಂದ ಪಾಟೀಲ್ಗರಿ ಎಂ ಬಿ ಪಾಟೀಲ್ ಬಗ್ಗೆ ಇವ್ರಿಗೆ ಹೇಳಕ್ಕೆ ನೀನು 3 ಸಲ ML ಆಗಿ ಬಿಜಾಪುರದು, 2 ಸಲ MP ಆಗಿ, 1 ಸಲ MLC ಆಗಿ, ಕೇಂದ್ರ ಮಂತ್ರಿ ಆಗಿ ವಿಜಯಪುರ ನಗರಕ್ಕೆ ನಿಂದು ಏನು ಕೊಡುಗೆ ಅದ? ಒಂದು ಹೇಳುವಂಥದ್ದು ಕೆಲಸ ಹೇಳಿಬಿಡು, ಇಂಥದನ್ನು ಮಾಡಿನ ಅಂತ ಹೇಳಿ. ಏನದ ನೀವು ನೋಡ್ಲಾಕತ್ತೀನಿ ಮಾಧ್ಯಮದಲ್ಲಿ ಏನದ? ಇಡೀ ವಿಜಯಪುರ ಹದಗೆಟ್ಟು ಹೋಗ್ಯದ. 15 ದಿವಸಕ್ಕೊಮ್ಮೆ ಕುಡಿಲಾಕ ನೀರು ಬರ್ತಾಯಿದೆ. ರೋಡ್ಗಳೆಲ್ಲ ಹದಗೆಟ್ಟು ಹೋಗ್ಯಾವ. ಬರೀ ಇದು ಮುಖ್ಯ ರಸ್ತೆ ಅಷ್ಟೇನ, ಅದು ಕಾರ್ಪೊರೇಷನ್ ಫಂಡ್ದಿಂದ ಮಾಡಿದ್ದು ನಾವು ಮಾಡಿ ಅಂತ ಹೇಳ್ಕೊಂಡು ತಿರುಗಾಡ್ತಾನೆ. ಇವತ್ತು ಒಬ್ಬ ಇಷ್ಟೆಲ್ಲ ಹುದ್ದೆಗಳು ಜನ ನಿನಗೆ ಇಷ್ಟು ಆರಿಸಿ ಕಳಿಸ್ಯಾರ, ಇಷ್ಟು ಇವತ್ತಿನವರೆಗೆ ಅಧಿಕಾರ ಕೊಟ್ಟಾರ. ವಿಜಯಪುರ ನಗರದ ಏನು ನಿನಗೆ ಕೊಡುಗೆದ? ಇಡೀ ವಿಶ್ವ ಪ್ರಸಿದ್ಧ ಸ್ಮಾರಕಗಳು ಇಲ್ಲಿ ಅದಾವ. ನೋಡಿರಿ ನೀವು ಬ್ರಿಟಿಷರು ಮೊದಲು ಎಷ್ಟು ಜನ ಇಲ್ಲಿ ತಿರುಗಾಡ್ತಿದ್ವಿ ರೋಡ್ ಮೇಲೆ, ಎಲ್ಲ ಕಡೆ ನೋಡ್ತಿದ್ವಿ ನಾವು ಹೋಟೆಲ್ಗಳಲ್ಲಿ ಎಲ್ಲ ಕಡೆ ಬ್ರಿಟಿಷರು. ಇವತ್ತು ಫಾರಿನರ್ಸ್, ಇವತ್ತು ಒಬ್ಬರೇ ಫಾರಿನರ್ಸ್ ಕಾಣಿಸ್ತಾರೆ ಇಲ್ಲಿ, ಎಲ್ಲೇ ಬರ್ಲಾಕತ್ತಾರ ಇಲ್ಲಿ. ಅವ್ರು ಹೋಗಿ ಹೇಳಕತ್ತಾರೆ ಬಿಜಾಪುರ್ಗೆ ಹೋಗ್ಬಾರ್ದು ಹೇಳಿ ಅಲ್ಲಿ ಹೋಗಿ ಅವ್ರು ತಮ್ಮ ಇದರಲ್ಲಿ ಕಂಟ್ರಿ ಒಳಗೆ ಹೋಗಿ ಹದಗೆಟ್ಟು ಹೋಗ್ಯದ, ಅಲ್ಲಿ ಹೋಗೇಬೇಡ್ರಿ ಅಂತ ಹೇಳಕತ್ತಾರ.
ಅದೇ ಬಾದಾಮಿ ಚಾಲುಕ್ಯ ಈ ಕಡೆ ಎಲ್ಲ ಕಡೆ ಎಲ್ಲೆಲ್ಲಿ ಇದು ಅದಾವ ಹಿಸ್ಟಾರಿಕಲ್ ಪ್ಲೇಸಸ್ ಅಲ್ಲಿ ಎಲ್ಲ ಕಡೆ ಬರ್ಲಾಕತ್ತಾರ. ಅದು ಬಿಜಾಪುರ ನಗರಕ್ಕೆ ಯಾರು ವಿದೇಶಿಗಳು ಬರೋದು ಕಡಿಮೆ ಆಗಿಬಿಟ್ಟದ ಟೋಟಲಿ. ಇದು ಯಾರು ನಮ್ಮ ನಗರ ಶಾಸಕರ ಏನಾದರೂ ನೀವು ಬರೀ ಗೋಲ್ಮಟ್ ಮುಂದೆ ಹೋಗಿ ನೋಡ್ರಿ ಒಂದು ರೋಡ್ ಏನಾಗ್ಯದ ಪರಿಸ್ಥಿತಿ. ಇಂಥವೆಲ್ಲ ಇವು ಸ್ಮಾರಕಗಳು ನೋಡ್ಲಿಕ್ಕಾದ್ರೂ ಅವ್ರಿಗೆ ಏನು ಬೇಕಿಲ್ಲ, ಏನೂ ಇಲ್ಲ. ಧೂಳ ಧುಮಾಣ ರೋಡ್ಗಳ ಮೇಲೆ ರೋಡ್ ತೆಗ್ ಬಿದ್ದಾವ, ನೀರಿನ ಪರಿಸ್ಥಿತಿ ಈ ರೀತಿ ಇಂಥೆಲ್ಲ ಇಟ್ಕೊಂಡು ಮತ್ತೊಬ್ರಿಗೆ ಏನು ಮಾಡ್ಯಾನ ಶಿವಾನಂದ ಪಾಟೀಲ್ ಏನು ಮಾಡ್ಯಾನ ಕೇಳ್ತಾನೆ. ಉನ್ನತ ನೀ ಏನು ಮಾಡಿ, ನೀ ವೈಯಕ್ತಿಕ ಏನು ಮಾಡಿ ಅಂತ ನಾ ಕೇಳ್ತಾ ಇದ್ದೀನಿ. ಆ ಸಿದ್ದೇಶ್ವರ ಸಂಸ್ಥಾದಿಂದ ನೀನು ಗೋಶಾಲೆ ಮಾಡಿ, ಸಿದ್ದೇಶ್ವರ ಸಂಸ್ಥಾದಿಂದ ಶಿಕ್ಷಣ ಸಂಸ್ಥೆ ಮಾಡಿ, ಶಿಕ್ಷಣ ಮತ್ತು ಸಿದ್ದೇಶ್ವರ ಸಂಸ್ಥೆಯಿಂದ ಆ ಒಂದು ಆಸ್ಪತ್ರೆಯನ್ನು ಮಾಡಿದೆ. ಆದರೆ ಇದು ಎಲ್ಲವೂ ಏನದ ಸಂಸ್ಥೆಯಿಂದದು ಸಿದ್ದೇಶ್ವರದ ಒಂದು ಏನು ಜನ ಹಾಕಿದ್ದು ಪೆಟ್ಟಿಗೆ ರೊಕ್ಕದಿಂದ ನೀವು ಮಾಡಿ ಏನು, ಆದರೆ ನೀವು ವೈಯಕ್ತಿಕ ನೀನು ಮಾಡಿಲ್ಲ ಏನು. ಅದರಲ್ಲಿ ಭಾಳಷ್ಟು ಜನ ಅಲ್ಲಿ ಹಿರಿಯ ಪದಾಧಿಕಾರಿಗಳು ಸಿದ್ದೇಶ್ವರ ಸಂಸ್ಥೆಯಲ್ಲಿ ಹೊಸಯ ಹಿರೇಮಠ ಅಂತ ಹೇಳಿದ್ದಾರೆ, ಸಂಗು ಸಜ್ಜನತಿದ್ದಾರೆ, ಮತ್ತು ನಮ್ಮ ಇವರು ಸಿದ್ದರಾಮಪ್ಪ ಉಪ್ಪಿನವರಿದ್ದಾರೆ. ಭಾಳಷ್ಟು ಹಿರಿಯವರು ತಮ್ಮ ತನುಮನ ಧನ ಹಣಕಾಸಿನ ವ್ಯವಸ್ಥೆ ಮಾಡಿ ಆ ಸಿದ್ದೇಶ್ವರ ಸಂಸ್ಥೆಗೆ ಅವರೆಲ್ಲ ಪ್ರಯತ್ನ ಅವ್ರದ್ದು ಚೈನಿಯ ಹೊಡಿಲಕತ್ತಾನ. 2 ಕೋಟಿ ಗಾಡಿ ತೊಗೊಂಡು ತಿರುಗಾಡ್ತಾನೆ. ಯಾರು ಇಡೀ ಜಿಲ್ಲೆ ನಮ್ಮ ನಾಯಕರು ನಂಬಲ್ಲಿ ಕೋಟ್ಯಾಧಿಪತಿ ಅದಾರ, ಎಲ್ಲರೂ ಅದಾರ, ಅವರು ಆಸ್ತಿ ಮನಿದ್ದಾರೆ. ಯಾರು 2 ಕೋಟಿ ಗಾಡಿ ತಿರುಗಾಡಕತ್ತಾರೆ? ಈಗ ನಾವು ನೋಡ್ತಿದ್ದೆವು ಅಂಡರ್ವರ್ಲ್ಡ್ ಯಾರು ತೊಗೊಂಡು ತಿರುಗಾಡ್ತಿದ್ರು, ಆ ಗಣಿ ದಣಿಗಳು ತಿರುಗಾಡ್ತಿದ್ರು. ಅದು ನಮ್ಮ ಜಿಲ್ಲೆ ಒಳಗೆ 200 ಕೋಟಿ ಗಾಡಿ ಒಳಗೆ ಮತ್ತೆ ತಿರುಗಾಡಕತ್ತಾನಂದ್ರೆ ಇವನಿಗೆ ಎಲ್ಲಿದ್ದು ರೊಕ್ಕ ಬಂದು ಮತ್ತೊಬ್ಬರಿಗೆ ಇದು ಮಾಡ್ತಾನೆ, ಟೀಕಾ ಮಾಡ್ತಾನೆ. ಅಲ್ಲಿ ಬೆಣ್ಣೆ ಹೊಡೆದಾರ, ಇಲ್ಲಿ ಮಾಡಿ. ನೀ ಏನು ಮಾಡ್ಲಾಕಿತ್ತಪ್ಪ, ನೀ ಎಲ್ಲಿ ತಂದು, ನಿನ್ನ ಪರಿಸ್ಥಿತಿ ಏನಿತ್ತು ನಮ್ಗೆ ಗೊತ್ತಿಲ್ಲ. ನೀನು ನಮ್ಮ ಜೊತೆ ರಾಜಕೀಯ ಬಂದವದಿ. ಒಂದು ಪತ್ರಾಸ್ ಕೋಲಿತ್ತು ನಿಂದು, ಹೊರಗೆ ಉಸ್ಕಿನ ಮೇಲೆ ಮಕ್ಕೋತಿದ್ದೀನಿ ನೀನು. ನಾನು ನಿನ್ನ ಜೊತೆನೇ ಬಂದವದಿ. ನಾನು ನೀ ಜಿಲ್ಲಾ BJP ಪ್ರಧಾನ ಕಾರ್ಯದರ್ಶಿ, ನಾನು ಜನತಾದಳದ ಪ್ರಧಾನ ಕಾರ್ಯದರ್ಶಿ ಜಿಲ್ಲೆದು ಅವಾಗಿದ್ದಾಗ. ಮುಂದೆ ನಿಂದೆಲ್ಲ ಪ್ರತಿಯೊಂದು ಹಿಸ್ಟ್ರಿ ನಮ್ಮ ಬಳಿ ಗುರ್ತದ. ಮತ್ತೊಬ್ರಿಗೆ ಏನೋ ಟೀಕೆ ಟಿಪ್ಪಣಿ ಮಾಡೋಕ್ಕೆ ಹೋಗಬೇಡ. ಅದಕ್ಕಾಗಿ ಮತ್ತೊಮ್ಮೆ ಇದು ನಿನಗೆ ವಾರ್ನಿಂಗ್ ಕೊಡ್ಲಾಕತ್ತೀವಿ ನಾವು ಇವತ್ತು. ಈ ರೀತಿ ಹಗುರವಾಗಿ ನಾಲ್ಗೆ ಬಿಟ್ಟೆ ಅಂದ್ರೆ ಮುಂದೆ ಎಲ್ಲ ಹೋರಾಟಗಾರರು ಎಲ್ಲರೂ ನಿನಗೆ ತಕ್ಕ ಪಾಠ ಕಲಿಸ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಅದರ ಜೊತೆಗೆ ನೀವು ಯಾಕೆ ಹಿಂಗೆ ಹುಚ್ಚುಚ್ಚರಂಗ ಈ ಹೋರಾಟಗಾರ ಬಗ್ಗೆ ಹೇಳಕತ್ತಾನಂದ್ರೆ, ಈಗಾಗಲೇ ನಮ್ಮ SM ಪಾಟೀಲ್ ಹೇಳಿದಾಗೆ ಅವ ಭಾಳ ಪ್ರಯತ್ನ ಮಾಡಿ ಎಲ್ಲರಿಗೆ ಅಲ್ಲಿ ಇಲ್ಲಿ ಇದು ಮಾಡಿ ಹ್ಯಾಂಗರ್ ಮಾಡಿ ಇದು ಕಬಳಿಸ್ಕೋಬೇಕು ಸರ್ಕಾರಿ ಆಸ್ಪತ್ರೆ ಅಂತೇಳಿ ಒಂದು ಸಂಚು ರೂಪಿಸಿದ್ದವ ಏನ್ರಿ. ಆ ಸಂಚು ಏನದ ಈ ಹೋರಾಟಗಾರರಿಂದ ವಿಫಲ ಆಗಿಬಿಟ್ಟದ ಈಗ ಏನು. ಅದಕ್ಕೇನು ಮಾಡೋದು, ಹತಾಶರಾಗ್ಬಿಟ್ಟಾನ ಈಗ ಅವ. ಇದು ಏನು ಹ್ಯಾಂಗರ್ ಮಾಡಿ ಹೋಯ್ತಲ್ಲ ಇದನ್ನು ಕೈಲಿ ಅಂತೇಳಿ. ಅದಕ್ಕಾಗಿ ಹೋರಾಟಗಾರರಿಗೆ ಈ ರೀತಿ ಅವ ಬೇಕಾಬಿಟ್ಟು ಮಾತಾಡ್ಲಕತ್ತಾನ. ಅದಕ್ಕಾಗಿ ಈ ರೀತಿ ನೀವು ಮಾತಾಡೋದು ಬಂದ್ ಮಾಡು. ಹೋರಾಟಗಾರ ಆಗಲಿ ಅಥವಾ ಇನ್ನಿತರ ನೀವು ಮೊದಲು ಮಾತಾಡಿದ ಚಟಾನೆ ಅದ. ಆದರೆ ಏನದ, ಈ ರೀತಿ ನೀ ಎಲ್ಲ ಹೋರಾಟಗಾರಿಗೆ ಎಲ್ಲರಿಗೆ ಈ ರೀತಿ ಮಾತಾಡಿದಂದ್ರೆ ಮುಂದೆ ನಿನಗೆ ಏನದ ಭಾಳ ಜಿಲ್ಲೆಯ ಒಳಗೆ ಇಡೀ ಜನ ನಿನಗೆ ತಕ್ಕ ಪಾಠ ಕಲಿಸ್ತದೆ ಸಂದರ್ಭ ಹೇಳ್ತೀನಿ. ಅದರ ಜೊತೆಗೆ ಇವತ್ತು ಜಿಲ್ಲೆಯ ಮಂತ್ರಿಗಳಲ್ಲಿ ಮತ್ತು ಶಾಸಕರುಗಳಲ್ಲಿ ನಮ್ಮ ವಿನಂತಿ ಏನಂದರೆ, ಏನು ಬೆಳಗಾವಿಯಲ್ಲಿ ಏನು ಅಧಿವೇಶನ ನಡೀತಾ ಇದೆ ಇವತ್ತು. ಯಾಕಂದ್ರೆ ಮೊನ್ನೆ ನಮ್ಮ ಒಬ್ಬರು ವಿಧಾನ ಪರಿಷತ್ ಸದಸ್ಯರು ಈ ವಿಷಯ ಮೊದಲನೇ ವಿಷಯ ಪ್ರಸ್ತಾಪ ಮಾಡ್ಯಾರ. ಅದಕ್ಕೆ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು, ಮಂತ್ರಿಗಳು ಮತ್ತು ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರುಗಳು ಎಲ್ಲರೂ ಈ ಜಿಲ್ಲೆಯ ಹಿತದೃಷ್ಟಿಯಿಂದ ಬಡವರಿಗಾಗಿ, ಜಿಲ್ಲೆಯ ವಿದ್ಯಾರ್ಥಿಗಳಿಗಾಗಿ ನಿಮಗೇನಾದರೂ ಕಾಳಜಿ ಇಚ್ಛಾಶಕ್ತಿ ಇದ್ದರೆ ತಾವು ಈ ಇದನ್ನ ಯಾಕಂದ್ರೆ ಉತ್ತರ ಕರ್ನಾಟಕ ಸಮಸ್ಯೆನೇ ಐತಿ. ಇದು ಸರ್ಕಾರಿ ವೈದ್ಯಕೀಯ ಕಾಲೇಜ್ನು ಉತ್ತರ ಕರ್ನಾಟಕ ಸಮಸ್ಯೆ ಒಳಗೆ ಒಂದು ಬರ್ತದೆ. ಅದಕ್ಕಾಗಿ ಉತ್ತರ ಕರ್ನಾಟಕದ ಹೆಚ್ಚಿನ ಸಮಯಲ್ಲಿ ನಮ್ಮದು ಇದು ಅದ. ಅಲ್ಲಿ ವಿಧಾನಸಭೆಯಲ್ಲಿ ಬೆಳಗಾವಿ ವಿಧಾನಸಭೆ ಅಧಿವೇಶನದಲ್ಲಿ ಒಕ್ಕಟ್ಟಾಗಿ ಎಲ್ಲರೂ ಇಚ್ಛಾಶಕ್ತಿ ತಮ್ಮದು ಅಲ್ಲಿ ತೋರಿಸ್ಬೇಕು ಮತ್ತು ಎಲ್ಲರೂ ಒತ್ತಾಯಪೂರ್ವಕವಾಗಿ ಮುಖ್ಯಮಂತ್ರಿಗಳಿಗೆ ಅಧಿವೇಶನದಲ್ಲಿ ಇದರ ಬಗ್ಗೆ ಒತ್ತಾಯ ಮಾಡಬೇಕಂತ ಹೇಳಿ ನಾನು ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ವಿನಂತಿಸ್ಕೊಳ್ತೇನೆ. ಶಿವಾನಂದ ಪಾಟೀಲ್ ಮೇಲೆ ಇಷ್ಟೊಂದು ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿ DCC ಬ್ಯಾಂಕ್ನಾಗ ರೊಕ್ಕ ಹೊಡ್ಕೊಂಡು ಕೂತಾರ, ಇಲ್ಲಿ ತಿಂದಾರ, ಆಮೇಲೆ ಇವ್ರಿಗೆ ರೊಕ್ಕ ಕೊಟ್ಟು ಕುಂದಿಚಾರ. ಇಲ್ಲಿವರೆಗೆ ಶಿವಾನಂದ ಪಾಟೀಲ್ ಒಂದು ಸ್ಟೇಟ್ಮೆಂಟ್ ಇಲ್ಲ. ನೀವು ಶಿವಾನಂದ ಪಾಟೀಲ್ ಪರವಾಗಿ ಅತಿ ಹತ್ತಿರದಿಂದ ಇರ್ತಕ್ಕಂಥವ್ರು ಮುಲ್ಲಾ ಸರ್,
ನೀವು ಕೂಡ ಇದ್ದೀರಿ ಗೌಡ್ರು, ನೀವು ಕೂಡ ಇದ್ದೀರಿ. ಒಂದು ಸ್ಪಷ್ಟವಾದಂತ ಮಾಹಿತಿ ಕೊಡಿ ಸರ್, ಇಮಿಡಿಯೇಟ್ ಆಗಿ, ಇಲ್ಲಾಂದ್ರೆ ತಪ್ಪು ಸಂದೇಶ ಸರ್ ಶಿವಾನಂದ ಪಾಟೀಲ್ ಅಲ್ಲ ಆಗಲೇ ನಾ ಹೇಳಿನಿ, ಯತ್ನಾಳಗೆ ಮತ್ತು ಶಿವಾನಂದ ಪಾಟೀಲ್ಗೆ ಅಜೀಜಾಂತರ ಫರಕ್ ಅದ. ಇದು ಬೊಗಳೋದು ಪ್ರಾಣಿ, ಅದು ಗರ್ಜಿಸೋದು. ಏನು ಒಮ್ಮೆ ಗರ್ಜಿಸ್ತದ, ಇವನಂಗೆ ಅವನಿಗೆ ಬೊಗಳತ್ತೀರೇನು? ಇವನಂಗೆ ಅವರಿಗೆ ಬೊಗಳ್ಕೊತಿರೋತೀರಿ ನೀವು ಕಳ್ರ ಅಂತ ಅಂದ್ಮೇಲೆ ಉತ್ತರ ಕೊಡಬೇಕಲ್ಲ. ಇವತ್ತು ಕರೆದಿದ್ದು ನಿಮ್ಗೆ ಹೇಳಿದ್ದಾರೆ, ಲಪುಟ್ರಲ್ಲ ಪಟ್ಟಿಂಗರಲ್ಲ ಇಡೀ ಜಿಲ್ಲೆ ಜನತೆ ಅವಮಾನ ಮಾಡಿದ್ರೆ ತಿಳಕ್ಕೆ ಕರೆದಿದ್ದು. ಮತ್ತೆಲ್ಲ ಸಪ್ರೇಟ್ ಸಪ್ರೇಟ್ ಅವರು ಆ ರೀತಿ ಭ್ರಷ್ಟಾಚಾರ ಮಾಡಿದ್ರೆ ಇದು ಮಾಡಿದ್ರೆ ಸತತವಾಗಿ ಆಗಲೇ ಹೇಳಿನಲ್ಲ. ಅವ್ರಿಗೆ ಶಿವಾನಂದ ಪಾಟೀಲ್ಗ ರೈತರು, ಇಡೀ ಜಿಲ್ಲೆಯ ರೈತರು, ಸಾವಿರಾರು ರೈತರಿಗೂ ಇವ್ರಿಗೆ ಅನುಕೂಲ ಆಗ್ಯದ. ಡಿ ಸಿ ಬಿ ಒಬ್ಬ ರೈತರು ಹೇಳಲ್ಲ, ಇವನ್ನ ಯಾರು ಇಲ್ಲಪ್ಪ ನಮ್ಮ ಡಿ ಸಿ ಬಿ ಆಗಿದೆ, ಅನ್ಯಾಯ ಆಗ್ಯದ, ಅಲ್ಲಿ ಭ್ರಷ್ಟಾಚಾರ ಆಗ್ಯದ, ಇದು ಆಗ್ಯದ ಎಲ್ಲ ಹೇಳ್ಬೇಕಲ್ಲ. ಏನಾಗಿದ್ದು ಅಲ್ಲಿ? ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ತಗೊಂಡ್ರೆ ಡಿ ಸಿ ಬ್ಯಾಂಕ್ ಒಳಗೆ ರಾಷ್ಟ್ರ ಈ ರಾಜ್ಯಕ್ಕೆ 2ನೇ ಸ್ಥಾನ ಅದ. ಮಾಡ್ರಿ, ನಮಗ ಕ್ಲಿಯರ್ ಹೇಳ್ರಿ, ನಿಮ್ ಸರ್ಕಾರದ ವಿರುದ್ಧ ನೀವು ಹೇಳಕತ್ತೀರೋ ಯಾರ ವಿರುದ್ಧ ಹೇಳ? ಸರ್ಕಾರದ ವಿರುದ್ಧ ಹೇಳಿಲ್ಲ. ಇವತ್ತಿನ ಪ್ರೆಸ್ ಮೀಟ್ ಒತ್ತಾಯ ಮಾಡ್ಯಾವ ಸರ್ಕಾರಕ್ಕೂ, ಮತ್ತು ನಮ್ಮ ಏನು ಯತ್ನಾಳ್ ಏನು ಅದ್ರ ಬಗ್ಗೆ ಇವು ಹೋರಾಟಗಾರ ಬಗ್ಗೆ ಇವ್ರ ಬಗ್ಗೆ ಇದ್ರ ಬಗ್ಗೆ ದಾರಿ ತಪ್ಪಿಸ್ಲಾಕ ಅದು ಕ್ಲಾರಿಫಿಕೇಶನ್ ಮಾಡ್ಲಾಕ ನಾವು ಮಾಡಿದ್ದೈತಿ. ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡಿದ್ದೇವೆ ನಾವು. ಸರ್ಕಾರ ಅವಾಗ ನಾ ಹೇಳಿಲ್ಲ, ಅದು ಆರೋಗ್ಯ ಸಚಿವರು ಇದ್ದು ಏನ್ ಮಾಡ್ಬೇಕೆಲ್ಲ ಮಾಡ್ಯಾರಲ್ಲ, ಅವ್ರು ವೈದ್ಯಕೀಯ ಶಿಕ್ಷಣ ಸಚಿವರು ಇದ್ದಿಲ್ಲ, ಅದನ್ನ ನಿನ್ನೆ ಆಗಳೇನು ಹೇಳಿಲ್ಲ. ಮತ್ ಇವನು 7 ವರ್ಷ ಸರ್ಕಾರ ಒಳಗೆ ಇದ್ದಲ್ಲ ಪುಣ್ಯಾತ್ಮ, ಇವ ಯಾಕೆ ಮಾಡಿಲ್ಲ ನಗರ ಶಾಸಕಾಗಿ? ಇವನು ಸರ್ಕಾರ ಒಳಗೆ ಇದ್ದಲ್ಲ, ಅಲ್ಲ ಸರ್ಕಾರ ಒಳಗೆ ಇದ್ದಲ್ಲ, ಹೋದ ವರ್ಷ ಸರ್ಕಾರ. ಒಂದ್ ನಿಮಿಷ ಯಾರು ಹೇಳಿದ್ದು? ನೀವು ಅವ್ರ ಪರವಾಗಿ ಕೇಳ್ರಿ. ಮತ್ತೆ ಅವ್ರು ಹೇಳಿದ್ದು ನೀವು ಹೇಳದ್ರಿ ಅಂದ್ರಲ್ಲ, ಆಯ್ತು ಅವ್ರ ಹಂಗ ಹೇಳ್ರಿ, ಹಂಗ ಹೇಳ್ರಿ, ನೀವು ಹಂಗ ಕೇಳ್ರಿ, ಹಂಗ ಕೇಳ್ರಿ, ನೀವು ಹಂಗ ಕೇಳ್ರಿ. ಯಾವ್ದು ಏನ್ ತಗೊಳಲ್ಲ ಅದ್ರಾಗ ಏನದ? ನೀವು ಅವ್ರ ಮಾತನ್ನ ನೀವು ಹೇಳ್ತಾ ಇದ್ದಿರಲ್ಲ, ನೀವು ಅವ್ರ ಮಾತು ಯಾಕೆ ಕೇಳ್ತೀರ? ನೀವೇ ಮಾಡ್ಬೇಕು. ಸುಮ್ ಕೊಡ್ರಿ, ಎಲ್ಲರೂ ಸುಮ್ ಕೊಡ್ರಿ ಹೇಳ್ರಿ. ನೀವು ನಿಮ್ಮ ಪರವಾಗಿ ಕೇಳ್ರಿ, ನೀವು ನಿಮ್ಮ ಪರವಾಗಿ ಕೇಳ್ರಿ, ನೀವು ಅವ್ರ ಪರವಾಗಿ ಕೇಳ್ಬೇಡ್ರಿ, ನೀವು ಅವ್ರ ಪರವಾಗಿ ಕೇಳ್ಬೇಡ್ರಿ. ನೋಡ್ರಿ, ಅದು ಕುಲಕರ್ಣಿ ಅವರು ನನಗೆ ಹಂಗೆ ಕೇಳಿಸ್ತದ, ನನಗೆ ಹಂಗೆ ಕೇಳಿಸ್ತು, ನಾ ಹೇಳಿದ್ದೀನಿ ಹಂಗೆ ಕೇಳ್ಸದ, ನನಗೆ ಹೇಳಿದ್ದೀನಿ ನನಗೆ ಹಂಗೆ ಕೇಳ್ಸದ. ಆಯ್ತು, ಅದು ಒಪ್ಕೋತೀನ ನೋಡ್ರಿ, ಅದು ನಂಗೆ ಕೇಳ್ಸದ, ನಾ ಹಂಗೆ ಹೇಳೀನಿ. ಇಲ್ಲ ಅಂದ್ರೆ ಇಲ್ಲ, ಮುಗೀತು ಅಷ್ಟೇ. ಆಯ್ತು, ಮುಗೀತದು. ಇಲ್ಲ ಅಂದ್ರೆ ಇಲ್ಲ, ನನಗೆ ಹಂಗೆ ಕೇಳ್ಸದ, ನನಗೆ ಹಂಗೆ ಕೇಳ್ಸದ. ಏನ್ ಕೇಳೋದು ಕೇಳ್ರಿ, ಬರೇ ವಾದ ಮಾಡ್ತಿರಲ್ಲ. ಕೇಳ್ರಿ ಮೊದಲ, ಕೇಳ್ರಿ ಮೊದಲ, ಮತ್ ಕೇಳ್ರಿ ನೀವು. ನೋಡ್ರಿ ನನಗೆ ಗುರ್ತದಲ್ಲ, ನನಗೆಲ್ಲ ಗುರ್ತದ, ನನಗೆ ಗುರ್ತದ. ನೀವು ಕೇಳ್ರಿ, ಪ್ರಶ್ನೆ ಕೇಳ್ತಿರೋ ಏನು? ಕೇಳ್ರಿ ತಡಿಯಪ್ಪ, ಹೇಳ್ರಿ. ಯಾರೇನ್ ಕೇಳೋರು ಕೇಳ್ರಿ, ಯಾರೇನ್ ಕೇಳೋರು ಕೇಳ್ರಿ. ಸರ್, ಅವ್ರು ಹೇಳಿದ್ದೇನು ಮೊದಲನೇದಾಗಿ ಮೆಡಿಕಲ್ ಕಾಲೇಜ್ ಆಗ್ತಿದ್ರೆ ಅದಕ್ಕೆ ನಾ ಮೊದಲನೇದಿದ್ದೀನಿ. ಆಗ್ಲಿ ಮೆಡಿಕಲ್ ಕಾಲೇಜ್ ನಮ್ದೇನ ಇದು ಅಭ್ಯಂತರ ಇಲ್ಲ. ಅದಕ್ಕೆ ಅದು ಬಿಟ್ಟು PPP ಆಗ್ತದೆ ಅಂದ್ರೆ ಸದಾಕ್ ನಾನು ಸಹಮತ ಅದ. PPP ಕಾಲೇಜ್ ಆಗ್ತದೆ ಅಂತಂದ್ರೆ ಅದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ನಾನೇ ತಗೊಳ್ತೀನಿ. ನಮ್ಮ ಜಿಲ್ಲೆಯವ್ರಿಗೆ ಕೆಲಸನೂ ಸಿಗುತ್ತೆ, ಇದನ್ನು ಸಿಗುತ್ತೆ, ಅವ್ರಿಗೆಲ್ಲ ಜಾಬು ಸಿಗುತ್ತೆ, ಒಂದು ಅನುಕೂಲ ಆಗುತ್ತೆ. ನಾನು ಜೊತೆಗೆ ಏನು ಅಂತಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನಂತಾರೆ, ಅವರು ಒಂದು ಮೆಡಿಕಲ್ ಅವ್ರದ್ದು ಕಾಲೇಜ್ ಅದ, ಅವರು ತಗೊಳ್ಳಿಕ್ ಹಾಕದ, ತಗೊಂಡ್ರೆ ನಮ್ಮ ಜಿಲ್ಲೆಯವ್ರಿಗೆ ತಗೊಳ್ಳಿ ಅಂತ ಅವ್ರು ಹೇಳಿದ್ದೀನಿ. ಮುಗಿತ ಪ್ರಶ್ನೆ. ನಂದು ಒಪ್ಪಿಗೆ ಇದೆ ಮೆಡಿಕಲ್ ಕಾಲೇಜ್ಗೆ ಅಂತ ಹೇಳೋರು 84 ದಿವಸಗಳ ಕಾಲ ಹರ್ತಾಳ ಸ್ಟ್ರೈಕ್ ಕೂತಿದ್ದಾರೆ, ಜನ ಬೇಡಿಕೆ ಸಲ್ಲಿಸ್ತಾ ಇದ್ದಾರೆ. 84 ದಿವಸಗಳಲ್ಲಿ ಒಂದು ದಿವಸ ಬಂದು ನಾನು ಇದು ಸಪೋರ್ಟ್ ಇದ್ದೀನಿ ಮೆಡಿಕಲ್ ಕಾಲೇಜ್ ಮಾಡಲಿ ಅಂತ ಹೇಳ್ಬೇಕಾಗಿತ್ತಲ್ಲ. ಅವರು ನಗರ ಶಾಸಕರಾಗಿ ಅವ್ರು ದಿನ ಹೋರಾಟದ ಮುಂದೆ ಹೋಗ್ತಾರೆ, ದಿನ ಮಂಟಪ ಮುಂದೆ ಹೋಗ್ತಾರೆ, ಒಂದು ಸಲ ಬಂದು ಹೇಳ್ಬೇಕಾಗಿತ್ತಲ್ಲ. ಅವ್ರ ಮನೋಭಾವ ಸರಿ ಇಲ್ಲ, ಅವ್ರು ತಗೋಬೇಕಂತ ಮಾಡಿದ್ರು, ಆದ್ರೆ ಈಗ ಅದು ಆಗೋದಿಲ್ಲ ಅಂತ ತಿಳ್ಕೊಂಡು ಹತಾಶದಿಂದ ಹೇಳ್ಯಾರ ಅಂತ ಹೇಳಿದೀವಿ ನಿಮ್ಗೆ ಆಗಲೇ. ಬಿಟ್ಕೊಡಿಗೂ ರೆಡಿ ಇದೀನಿ ಅಂದ್ರು. ಅವ್ರೇನಂದ್ರು, ಈಗ ಅದನ್ನ ಬಿಟ್ಟು ಬಿಡ್ತೀನಿ, ನಾ ತಗೋತೀನಿ ಅನ್ನೋದಕ್ಕೆ ಇಷ್ಟ ಇದಾಗ್ತಾ ಇದೆಯಲ್ಲ. ನಾ ಹಂಗಿದ್ರೆ 500 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡೋದು ಬೇಡ, ಅದನ್ನ ಬಿಟ್ಟು ಬಿಡ್ತೀನಿ, ಹಂಗಿದ್ರೆ ಪ್ರತಿಭಟನೆ ವಾಪಸ್ ತಗೊಳ್ಳಿ ಅಂತ ಅವ್ರು ಹೇಳಿ. ಪುರುಷೋತ್ತಮ ಅವರ, ನೀವು ಆಗಲೇ ಏನು ಕೇಳಿದ್ರಿ, ಸರ್ಕಾರ ಎಷ್ಟು ದಿವಸದಾಗ ಮಾಡ್ತದೆ, ಎಷ್ಟು ದಿವಸದಾಗ ಮಾಡ್ತದೆ ಅಂತ ಕೇಳಿದ್ರಿ. 84 ದಿವಸ ಇವ್ರಿಗೆ ಹೇಳಕ್ಕೆ ಇಲ್ಲಿದಿಲ್ಲೇ ಎದುರಿಗೆ ಹೋಗಿ ನಿಂತು ಹೇಳೋಕ್ಕಾಗಿಲ್ಲ.
ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗಿ ಮಾಡಕ್ಕೆ ಲೇಟ್ ಆಗ್ಯದ. ಇದೇ ಥರ ಇವ್ರು ಉನ್ನಾರದು ಇಲ್ಲ 84 ದಿವಸ ಯಾಕೆ ಲೇಟ್ ಮಾಡ್ಯಾರ? ಅವ್ರು ತೊಗೋಬೇಕಂತ ಸ್ವಾರ್ಥ ಇತ್ತು ಅವ್ರಿಗೆ. ಇದು ಪ್ರೂಫ್ ಅದ. ಇದಕ್ಕಿಂತಲೂ ಇನ್ನೂ ಹೆಚ್ಚಿಗೆ ಬಿಳಿ 500 ಕೋಟಿ ಬಂಡವಾಳ ಹಾಕೋರು ಇನ್ನೊಂದು ಕಾಲೇಜ್ ಮಾಡ್ಕೊಳ್ಳಿ. ಸರ್ಕಾರದ ಕಾಲೇಜ್ಗೂ ಇವರು ಬೆಂಬಲ ಕೊಡ್ಲಿ, ಇಲ್ಲಿ ಕೊಡ್ಬೇಕಾಗಿತ್ತಲ್ಲ ಇಷ್ಟು ದಿವಸ. ಅವ್ರು ತಗೊಳಂಗಿಲ್ಲ ಅಂತೇಳಿ ಬಿಡ್ತಾರ ಅಂತೇಳಿ ಅವ್ರ ಸಲಗೆ ಮಾಡತ್ತಿಲ್ಲ ಸ್ಟ್ರೈಕ್. ಇದನ್ನ ನಮಗೆ ಸರ್ಕಾರ ಅವ್ರು ತಗೋಬಾರ್ದು ಮಾಡ್ತಾ ಇಲ್ಲ. ಅವ್ರು ಇನ್ನೂ 10 ಕಾಲೇಜ್ ತರಲಿ. ಈ ಸ್ಟ್ರೈಕ್ ಅದ್ರ ಸಲುವಾಗಿ ಇಲ್ಲಿದು ಒತ್ತಾಯ. ಸರ್ಕಾರಿ ಕಾಲೇಜ್ ಆಗಲಿ, ಅವರೂ ಮಾಡಲಿ, ಇನ್ನೊಬ್ಬರು ಮಾಡಲಿ, ಮತ್ತವರು ಮಾಡಲಿ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಇನ್ನೂ ಕಾಲೇಜ್ ಬರಲಿ. ನಮ್ಮದೇನು ಅವರು ಹೇಳ್ಯಾರ ಬಿಡು, ದಮ್ರಿ ಸರ ಒಂದ್ ನಿಮಿಷ ಇಲ್ಲ, ಇದು ಒಂದು ನಿಮಿಷ. ಅವ್ರು ಯತ್ನಾಳ್ ಅವ್ರದ್ದು ಅದೇ ಮುಂದುವರೆದ ಭಾಗ ಅವ್ರು ಮಾತಾಡ್ತಾ ಏನಂದ್ರು, ಶಿವಾನಂದ ಪಾಟೀಲ್ ಮತ್ ಕರ್ಕೊಂಡು ಹೋದ್ರೆ ಸಿಎಂ ಬೈಕ್ ಮತ್ ಕಳಿಸ್ತಾರೆ ನೀವು ಹೋಗಕ್ಕೆ ಅಂತ ಹೇಳಿದ್ದಾರೆ. ಅಂದ್ರೆ ಸಿಎಂ ಇವರು ಬೈಕ್ ಅವ್ರಿಗೆ ಅರಿವೇ ಇಲ್ಲ. ಅವ್ರಿಗೆ ಅರಿವೇ ಇಲ್ಲ ಬಸವನ ಪಾಟೀಲ್ ರೀ. ಯಾರು ಕರ್ಕೊಂಡು ತಡ್ರಿ ಸರ ಅದಕ್ಕೆ ಉತ್ತರ ಕೇಳ್ರಿ ಪುರುಷೋತ್ತಮ. ಯಾರು ಕರ್ಕೊಂಡು ಹೋಗಿದ್ರು, ಯಾರಿಗೆ ಬಿಟ್ಟು ಮಾಡಿಸ್ಯಾರ ಅದ್ರದ್ದು ಅರಿವೇ ಇಲ್ಲ ಅವ್ರಿಗೆ. MB ಪಾಟೀಲ್ ಕರ್ಕೊಂಡು ಹೋಗ್ಯಾರ, ಶಿವನ್ ಪಾಟೀಲ್ ಕರ್ಕೊಂಡು ಹೋಗಿಲ್ಲ. ಅವ್ರು ಏನ್ ಹೇಳ್ಯಾರ? ಶಿವನ್ ಪಾಟೀಲ್ ಕರ್ಕೊಂಡು ಹೋಗ್ಯಾರ, ಬೈಕ್ ಕಳಿಸ್ಯಾರ ಅಂತ ಹೇಳ್ಯಾರ. ಅಂದ್ರೆ ಸಿಎಂ ಇವರು ಮೊದ್ಲೇ ಫಿಕ್ಸ್ ಆಗ್ಯಾರ. ಇವ್ರು ಮತ್ ಕರ್ಕೊಂಡು ಹೋದ್ರೆ ಇವ್ರ ಪರವಾಗಿ ಯತ್ನಾಳ್ ಪರವಾಗಿ ನೀವು ಬೈತಾರೆ ಅಂತ ಹೇಳಿ ಅರ್ಥ ಆಯ್ತು ಅಲ್ಲಿಗೆ. ನನಗೇನು ಅರ್ಥ ಆಗಿಲ್ಲ. ಅಲ್ಲ ಅವ್ರು ಆ ಪ್ರತಿಭಟನೆಗೊಂದು ನಿಯೋಗದ ಮುಂದೆ ಸಿಎಂ ನೇರವಾಗಿ ಹೇಳಿದಾರಂತೆ, ನನ್ನ ಪ್ರಕಾರ ದುಡ್ಡಿಲ್ಲ ಮೆಡಿಕಲ್ ಕಾಲೇಜ್ ಮಾಡ್ಲಿಕ್ಕೆ, ಅದಕ್ಕೆ PPP ಯಾರು ಮಾಡ್ತೀರಿ, ಇದು ಬೇಡ ಅಂತೀರಿ, ಅದು ಬೇಡ ಬಿಟ್ಬಿಡಿ, ಅದು ಬೇಡ ಮಾಡಕ್ ಕೊಡಂಗೆ ಏನ್ ಮಾಡ್ತೀರಿ ಅಂತ ಹೇಳಿ ಕಳಿಸಿದ್ದಾರೆ. ಏನ್ ಮಾಡೋದು ಸರ್ ಕಾಂಗ್ರೆಸ್ ಸರ್ಕಾರ? ನೀವು ಯಾವ ರೀತಿ ಒತ್ತಾಯ? ಅದೇ ಸಿಎಂ ಇವತ್ತು ಮರುಪರಿಶೀಲನೆಗಾಗಿ ಸೆಕ್ರೆಟರಿ ಅರ್ಜಿ ಬರ್ದಾರ, ಇದು ಲೆಟರ್ ಬರ್ದಾರ, ಮಾಡ್ತಾ ಇದ್ದಾರೆ. ಈಗ ಹೇಳಿರ್ತಾರೆ, ಯಾವ್ದೋ ಸಂದರ್ಭದಲ್ಲಿ ಹೇಳಿರ್ತಾರೆ, ತಪ್ಪೇನಿಲ್ಲ. ಈಗ ಹೋರಾಟಗಾರರು ಯತ್ನಾಳ್ರು ಸ್ಟೇಟ್ಮೆಂಟ್ ಕೊಟ್ಟರು ಅಂತೇಳಿ ಅವ್ರ ವಿರುದ್ಧ ಅವ್ರ ಪ್ರತಿಕ್ರಿಯೆ ಧರಿಸಿ ಹೋರಾಟ ಮಾಡಿದ್ರು. DK ಶಿವಕುಮಾರ್ ವ್ಯತಿರಿಕ್ತವಾಗಿ ಮಾತಾಡಿದ್ರು. ಆ ಮಟ್ಟಿಗೆ ಯಾಕೆ ಪ್ರತಿಭಟನೆ ಮಾಡಿಲ್ಲ? ಅವ್ರು ವ್ಯತಿರಿಕ್ತವಾಗಿ ಸ್ಟೇಟ್ಮೆಂಟ್ ಕೊಟ್ಟರು. ಸರ್ಕಾರಿ ಆಸ್ಪತ್ರೆ ವಿರುದ್ಧ ಇದ್ದವ್ರು ಸ್ಟೇಟ್ಮೆಂಟ್ ಕೊಟ್ಟರು. PPP ಪರ ಮಾಡ್ತೀನಿ ಅಂದ್ರೆ ಯಾಕೆ DK ಶಿವಕುಮಾರ್ ಅವ್ರ ವಿರುದ್ಧ ಸ್ಟೇಟ್ಮೆಂಟ್ ಹೇಳಿದ್ರು ಮಾಧ್ಯಮದವರು? ಯಾಕೆ ಅವಾಗ ಸುಮ್ ಕೂತ್ರು ಹೋರಾಟಗಾರರೆಲ್ಲ? ಅವ್ರು ಹೋರಾಟಗಾರ ಬಗ್ಗೆ ಹೇಳಿಲ್ಲ ಅವರು. ನಿನ್ನೆ ಯತ್ನಾಳ ಪ್ರತಿಕೃತಿ ದಹಿಸಿ, ಯಾಕಂದ್ರ ಹೋರಾಟಗಾರಿಗೆ ಅವಮಾನ ಮಾಡಿದ. ಯತ್ನಾಳ ಪ್ರತಿಕೃತಿ ದಹಿಸಿ ಹೋರಾಟ ಮಾಡಿದ್ರು ಇಲ್ಲೋ? ಎದಕ್ ಮಾಡಿದ್ರು ಇಲ್ಲ ಎದಕ್ ಮಾಡಿದ್ರು ಬೇಕಲ್ಲ. ಆಯ್ತು, ಅವ್ರು PPP ಪರ ಇರ್ಲಿಲ್ಲ, ಅವ್ರ ವಿರುದ್ಧ ಯಾಕೆ ಮಾತಾಡಿದ್ರು? ಅವರು ಇಲ್ಲಿ ಪ್ರತಿಭಟನೆಗೆ ಹೋರಾಟಗಾರರಿಗೆ ಅವಮಾನ ಮಾಡಿದಕ್ಕೆ ಮಾಡಿದ್ದದು. ಈಗ ಹೋರಾಟಗಾರರೇ ಸಿಎಂ ಹತ್ರ ಹೋಗಿ ಅವಮಾನ ಬಂದಿದ್ದಾಗಿ ಸ್ಟೇಟ್ಮೆಂಟ್ ಕೊಟ್ಟರು. PPP ವಿರುದ್ಧ DK ಹೋರಾಟ ಸರ್, ಅದಕ್ಕೆ ಉತ್ತರ ಕೊಡ್ತೀನಿ ಅವ್ರ ವಿರುದ್ಧ ಯಾರು ಹೋರಾಟನೇ ಸರ್. ಅದ್ರ ಉತ್ತರ ಕೊಡ್ತೀನಿ ಸರ್. ಈಗಾಗಲೇ ಅದು ಏನು DKC ಅವರು ಮಾತಾಡಿದ್ರು, ಅದು ಮಾತಾಡಿ ಆದ್ಮೇಲೆನೆ ನಾವು ಧರಣಿ ಸ್ಟಾರ್ಟ್ ಮಾಡಿದ್ದು. ಇದು ನಿಮ್ಗೆ ಗೊತ್ತಿರ್ಲಿ. ನಾವು ಧರಣಿ ಸ್ಟಾರ್ಟ್ ಮಾಡಿದ್ರು DKC ಅವರ ಒಂದು ಕೇಳಿ ಸರ್, ಹೇಳ್ತೀವಿ. ತಪ್ಪು ಸರ್, ಇನ್ನೊಂದ್ಸರಿ ಹೇಳ್ಬಿಡ್ತೀವಿ. ಒಂದ್ ನಿಮಿಷ ಹೇಳ್ಬಿಡ್ತೀವಿ ಸರ್. 6ನೇ ತಾರೀಕು ಸಿಎಂ ಬಂದ, ಅದು ಬಾಗಿನ ಅರ್ಪಣೆ ಬಂದಾಗ ಆಗಿರೋದು. ಅದು ಇಲ್ಲ, ಅವರೇ ಉತ್ತರ ಕೊಡ್ಬೇಕು. ನಮ್ ನಾಲೇಜ್ ಇಲ್ಲ, ಅವರೇ ಉತ್ತರ ಕೊಡ್ಬೇಕು. ಕ್ಲಿಯರ್ ಹೇಳ್ಬಿಡ್ತೀವಿ. ಈಗಾಗಲೇ ಸಿಎಂ ಅವ್ರಿಗೆ ಮನವಿ ಕೊಟ್ಟಾಗ ಆ ಟೈಮ್ DKC ಅವ್ರು ಮಾತಾಡಿದ್ದು ನಿಜ. PPPನೇ ಮಾಡ್ತೀವಿ, ಅದೇನಾಗಲ್ಲ ನಡ್ರಿ ಅಂತೇಳಿ. ಅದಾದ್ಮೇಲೆ ನಾವು ಮನವಿಗೂ ಸ್ಪಂದಿಸದೇ ಇದ್ದಾಗ ಮುಖ್ಯಮಂತ್ರಿಗಳು, ಆಮೇಲೆ ಉಸ್ತುವಾರಿ ಸಚಿವರುಗಳು, ಎಲ್ಲ ಶಾಸಕರುಗಳಿಗೂ ಮನವಿ ಕೊಟ್ಟಿದ್ದೀವಿ. ನಮಗೆ ಸ್ಪಂದಿಸದೇ ಇದ್ದಾಗ ನಾವು ಧರಣಿ ಕೂತಿದ್ದು ನ್ಯಾಯಯುತವಾಗಿ. ನಾವೇನಪ್ಪ ಅಂದರೆ, ನಾವು ಅಷ್ಟು ಸುಲಭವಾಗಿ ಬಿಟ್ಟರೆ ಮತ್ತೊಂದು ಇದೊಂದು ಹೋಗ್ಬಿಡುತ್ತೆ. 371 ಹೋಯ್ತು, ಹೈಕೋರ್ಟ್ ಹೋಯ್ತು, ಇನ್ನು ಉಳಿದಂಥ ಕಾಲೇಜ್ಗಳೋದು, ಆನಂತರ ಯೂನಿವರ್ಸಿಟಿಗಳು ಹೋದು ಅಂತೇಳಿ ನಮ್ಗೆ ಗೊತ್ತಿದ್ದು, ನಾವು ಕೊನೆಗೆ ಮತ್ತು ಇದನ್ನೂ ಕೈ ಬಿಡ್ತೀವಿ ಅಂತೇಳಿ ಗೊತ್ತಾಗಿ ನಾವು ಹೋರಾಟವನ್ನು ರೂಪಿಸಿದ್ದು ನಿಜ. ಇದು ಧರಣಿ ಕೂತ್ಕೊಂಡಿದ್ದೀವಿ. ನಾವು ಯಾರ ಪರ ಅಲ್ಲ, ಯಾರು ವಿರುದ್ಧ ಅಲ್ಲ. ನಮ್ಗೆ ಏನಪ್ಪ ಅಂದರೆ ಈ ಜಿಲ್ಲೆಗೆ ನ್ಯಾಯಯುತವಾಗಿ ನ್ಯಾಯ ಸಿಗಬೇಕಂತೇಳಿ ಕೂತ್ಕೊಂಡಿದ್ದೀವಿ. ಅದರ ಜೊತೆಗೆ ದೊಡ್ಡ ಪ್ರತಿಭಟನೆ ಮಾಡಿದಾಗ ಎಲ್ಲ ನಾಯಕರುಗಳು, BJP, JDS, ಕಾಂಗ್ರೆಸ್ ಏನಿದ್ದಾರೆ, MLC, MP, ಮಿನಿಸ್ಟರ್ಗಳು, ಶಾಸಕರುಗಳು ಸೇರಿದಂತೆ ಪ್ರತಿಕೃತಿ ದಹನ ಮಾಡಿದ್ದೀವಿ ನಾವು. ಮೊನ್ನೆ ದೊಡ್ಡ ರ್ಯಾಲಿ ಮಾಡಿದಾಗ ನಿಮ್ಗೆ ಗೊತ್ತಿರಲಿ, ಅಂಬೇಡ್ಕರ್ ಸರ್ಕಲಲ್ಲಿ ಅದನ್ನು ಕೂಡ ನಮ್ಗೆ ಖಂಡಿಸಿದ್ರು. BJP ಅವ್ರು ನಮ್ಗೆ ಹೇಳಿದ್ರು, ಇಲ್ಲ ನಮ್ಮ MP ಅವರು ಪ್ರತಿಕೃತಿ ನೀವು ಸುಡಬಾರ್ದು ಅಂತ ಹೇಳಿದ್ರು. ಆದ್ರೂ ಕೂಡ ನಾವು ಹೇಳಿದ್ವಿ, ಇಲ್ಲ ಅದನ್ನ ನಾವು ಸುಡೋರೆ ನಾವು ಎಲ್ಲರೂ, ಯಾಕಂದ್ರೆ ಅನ್ಯಾಯ ಮಾಡ್ತಾ ಇರೋದು ಎಲ್ಲ ಜನಪ್ರತಿನಿಧಿಗಳು ಅಂತೇಳಿ ನಾವು ಸುಟ್ಟಿದ್ದೀವಿ. ಬಸನಗೌಡದ ಅಷ್ಟೇ ಸುಟ್ಟಿದ್ದೀವಿ ಅಂತಲ್ಲ, ನಾವು ಎಲ್ಲರೂ ಕೂಡ ಪ್ರತಿಕೃತಿ ದಹನ ಮಾಡಿದ್ದೀವಿ ಮೊನ್ನೆ. ಇದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನಮ್ಮನ್ನು ಟಾರ್ಗೆಟ್ ಮಾಡಿ ಮಾತಾಡಿದ್ದಕ್ಕೆ, ಏನಪ್ಪ ಪೇಮೆಂಟ್ ಗಿರಾಕಿಗಳು ಅಂದಿದ್ದಕ್ಕೆ ನಾವು ಯಾವುದೂ ರಾಜಕೀಯ ಪ್ರೇರೇಪಿತವಾಗಿ ಸುಟ್ಟಿಲ್ಲ ಅವ್ರನ್ನ.
ನೀವು ಪೇಮೆಂಟ್ ಗಿರಾಕಿಗಳು ಅಂದಿದ್ದಕ್ಕೆ ಇದನ್ನು ನಾವು ಪ್ರತಿರೋಧ ವ್ಯಕ್ತಪಡಿಸಿದ್ವಿ. और खबरों के लिए देखते रहिए बी न्यूज़ नेशन।